ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ. Today our learning talk continues on cash flow statement. This is the last class on cash flow statement. ಇದು ಲಾಸ್ಟ್ 10ನೇ ಸೆಷನ್ಸ್ ನಾನೀಗ ಇವತ್ತು ಹೇಳ್ತಾ ಇರೋದು. ಸ್ವಲ್ಪ ಡಿಫಿಕಲ್ಟ್ಸ್ ಇದೆ. ಇದು ESKV 2015 ಕ್ವಶನ್ ಪೇಪರಿಗೆ ಬಂದಿದೆ. ಸೊ ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ಆನ್ 1/1/2015 and 31/12/2015 you are asked to prepare cash flow statement. This is arised for 15 marks question in 2015 question paper. Today our learning talk will continues on CFS, cash flow statement. My dear friends, look at this here. Note 1 2 3 4 5 6 7 8 9 10 notes are given. Okay, here share capital. So here share capital, whether it is only included, look at this, note number 1. Okay, here share capital included two types of equity share capital. Two types of share capital, like namely equity shares and preference shares. So as it is, note number 2, reserve and surplus. So 1,50,000, I mean 4 lakh and 5,50,000. These opening 4 lakh, 5,50,000, these are included equity shares and preference shares. ಈ 4 ಲಕ್ಷ ಮತ್ತು 5 ಲಕ್ಷ ಅನ್ನೋದು, 4 ಲಕ್ಷ ಮತ್ತು 5,50,000 ಅನ್ನೋದು, ಇವೆರಡರಲ್ಲೂ ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಇದೆ. ಕೆಳಗಡೆ ನೋಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇದಾದ ನಂತರ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆ. ಇದೂ ಹಾಗೆ 1,50,000 ರೂಪಾಯಿ ಬರೀ ರಿಸರ್ವ್ ಅಂದರೆ ರಿಸರ್ವ್ ಅಷ್ಟೇ ಇರುತ್ತಾ, P&L ಅಕೌಂಟ್ ಇರಲ್ವಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರಲ್ವಾ, ಜನರಲ್ ರಿಸರ್ವ್ ಇರೋ ಅನ್ನೋದನ್ನು ಕೆಳಗಡೆ ನೋಟಲ್ಲಿ ನೋಡಿದಾಗ ನಮಗೆ ಐಡಿಯಾ ಬರ್ತದೆ. ಸೊ ಇಲ್ಲಿ ನೋಟ್ ನಂಬರ್ 2 ನಾವು ನೋಡಿದಾಗ, ಸೊ ರಿಸರ್ವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದು 1,40,000 ಇದೆ. ಜನರಲ್ ರಿಸರ್ವ್ 50,000 70,000 ಇದೆ. ಇಯರ್ 20,000 ಹ್ಯಾಸ್ ಬಿನ್ here differences. 20,000 is to be treated as transfer to general reserve. ಇಲ್ಲಿ 20,000 ರೂಪಾಯಿ ಇದೆ, 20,000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಈ 20,000 ರೂಪಾಯಿನ ನಾವು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಬೇಕು. ಮತ್ತು ಇಲ್ಲಿ ಕೂಡ ಅಷ್ಟೇ, ಶೇರ್ ಕ್ಯಾಪಿಟಲು 3 ಲಕ್ಷ ಮತ್ತು 4 ಲಕ್ಷ ಇದೆ. 1 ಲಕ್ಷ ರೂಪಾಯಿ ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳಬೇಕು. 1 ಲಕ್ಷ ರೂಪಾಯಿ ಇಶ್ಯೂ ಆಫ್ ಶೇರ್ಸ್. ಇದು ರೋಮನ್ ನಂಬರ್ 3rd, I mean this amount should be shown, I mean rupees 1 lakh should be shown under 3rd Roman. Under third number means financing activities. ಅಂದರೆ ಇದನ್ನು 3ನೇ ರೋಮನ್ ಏನಿದೆ, 1 ಲಕ್ಷ ರೂಪಾಯಿಯನ್ನು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನ ತೋರಿಸ್ತೀವಿ. ಫಸ್ಟ್ ಆ್ಯಕ್ಟಿವಿಟಿ ಆಪರೇಟಿಂಗ್, ಎರಡನೇದು ಇನ್ವೆಸ್ಟಿಂಗ್, ಥರ್ಡ್ ಒನ್ನು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಇದನ್ನು ತೋರಿಸ್ಬೇಕು. ಅದೇ ಥರ ಇನ್ ಕೇಸ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 lakh opening, closing 1,50,000. Here also 50,000 is has been increased. So 50,000 is to be treated as inflow of cash. This is also inflow of cash. This is also inflow of cash. So these are favorable balance. These two items must be shown like issue of equity share capital, issue of preference share capital under ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಈ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಇವೆರಡನ್ನು 1,50,000 ರೂಪಾಯಿ ಇನ್ಕ್ರೀಸ್ ಆಯ್ತಲ್ಲ, ಈ 1 ಲಕ್ಷ ರೂಪಾಯಿ ಮತ್ತು 50,000 ರೂಪಾಯಿನ ನಾವು ಇಶ್ಯೂ ಆಫ್ ಶೇರ್ಸ್ ಅಂತೇಳಿ ಥರ್ಡ್ ಆ್ಯಕ್ಟಿವಿಟಿ ಏನಿದೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ತೋರಿಸಬೇಕು. ಅದೇ ಥರ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದು 1 lakh ಮತ್ತು 1,40,000 ಇದೆ. 40,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಜಾಸ್ತಿ ಆಗಿದೆ. ದಿಸ್ ಈಸ್ ಕಾಲ್ಡ್ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್, 40,000. First, under first category, I mean first Roman, we have to show this, we should show under cash flow from operating activities. Under we can show has profit made during the year, 40,000. ಇನ್ನು 40,000 ರೂಪಾಯಿನ ಫಸ್ಟು ರೋಮನ್ ಸಂಖ್ಯೆ 1ರಲ್ಲಿ ಕೆಳಗಡೆ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಂತೇಳಿ 1,40,000 1 ಲ್ಯಾಕನ್ನು ಮೈನಸ್ ಮಾಡಿ 40,000 ಪ್ರಾಫಿಟ್ ಅರ್ನ್ಡ್ ಅಂತ ಹೇಳಬೇಕು. ಈ 50,000 ರೂಪಾಯಿ ಇರೋದು 70,000 ರೂಪಾಯಿ ಆಗಿದೆ ಅಂದರೆ 20,000 ರೂಪಾಯಿ ಜಾಸ್ತಿ ಆಯ್ತು. ಇದು ನಾನ್ ಕ್ಯಾಶ್ ಐಟಮ್, ಅದು ನಾನ್ ಫಂಡ್ ಐಟಮ್ಸ್. ಇದು ಈಗ ತಾನು ಹೇಳಿದ್ನಲ್ಲ ಪ್ರಾಫಿಟ್, ಈ ಪ್ರಾಫಿಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಆಫ್ ನಾನ್ ಫಂಡ್ ಐಟಮ್ಸ್ ಕೆಳಗಡೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಹಾಕಬೇಕು. ಇಟ್ ಈಸ್ ಓಕೆ. ನೆಕ್ಸ್ಟ್ ಥರ್ಡ್, ನೋಟ್ ನಂಬರ್ 3. Here note number 3, look at this here, balance sheet, non-current liabilities. Under non-current liabilities, long-term borrowings. Note number 3, 80,000, 40,000. Here note number 3, long-term borrowings under 6% debentures. Here 80,000 becomes 40,000. Opening 80, closing 40. Here difference is 40,000 has been decreased. So 40,000 is to be treated as a repayment or redemption of debentures.
ಇದನ್ನು ನಾವೇನು ಟ್ರೀಟ್ ಮಾಡಬೇಕು, ಇದನ್ನು ಯಾವ ರೀತಿ ಹಾಕಬೇಕು ಅಂದರೆ ರೋಮನ್ ನಂಬರ್ 3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಏನಿದೆ, ರೋಮನ್ ನಂಬರ್ 3 ಏನು ಹೇಳ್ತದೆ, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಇದನ್ನು ಹಾಕಬೇಕಾಗುತ್ತೆ. ಔಟ್ಫ್ಲೋ ಆಫ್ ಕ್ಯಾಶ್ ಗೋಸ್ ಔಟ್ ದ ಬಿಸ್ನೆಸ್. ಸೊ ದಿಸ್ ಈಸ್ ವಿತ್ ಇನ್ ಬ್ರಾಕೆಟ್, ಐ ಮೀನ್ ಮೈನಸ್ ಫಿಗರ್. ಇದನ್ನು ನಾವು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ತೋರಿಸಬೇಕು. ದಿಸ್ ಐಟಮ್ ಮಸ್ಟ್ ಬಿ ಶೋನ್ ಅಂಡರ್ ರೋಮನ್ ನಂಬರ್ 3 ಆಫ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಆಫ್ ಆಸ್ ಪರ್ ES3. Okay, next third is over. Next 4, look at the balance sheet here. Current liabilities. Under current liabilities, trade payables, note number 4, 70,000, 90,000. As it is, look at this here. Trade payables, creditors 50,000, 60,000, bills payable 20,000, 30,000. Here 10,000 has been increased by creditors, 10,000 again bills payable also increased by rupees 10,000. These are shown under add items after finding operating profit before working capital. ಇವೆರಡನ್ನ ಆ್ಯಡ್ ಮಾಡಬೇಕು ಅಂಡರ್ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ and increase in current liabilities. Add decrease in current assets, decrease in current assets and increase in current liabilities. ಇದನ್ನು ಆ್ಯಡ್ ಐಟಮ್ಲಿ ತೋರಿಸಬೇಕು. ಕರೆಂಟ್ ಅಸೆಟ್ಸ್ ಇವು, ಹಾಗಾಗಿ ನಾವು ಆಪರೇಟಿಂಗ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ 3 ಏನೇ ಮಾಡ್ತೀವಿ, ES3 ಮಾಡಬೇಕಾದ್ರೆ ಫಸ್ಟ್ ಆ್ಯಕ್ಟಿವಿಟಿ ಮಾಡ್ತೀವಲ್ಲ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್ ಅಥವಾ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಮಾಡಿದ್ಮೇಲೆ ಆ್ಯಡ್ ಅಡ್ಜಸ್ಟ್ಮೆಂಟ್ ಆಫ್ ನಾನ್ ಫಂಡ್ ಐಟಮ್ಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಅಲ್ಲಿ ನಾವು ಅವಿಷ್ಟೇ ಆ್ಯಡ್ ಮಾಡಿದ್ಮೇಲೆ ಆಪ್ರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಪೇ ಹ್ಯಾಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಮಾಡಬೇಕಾದ್ರೆ ಇವೆರಡು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂತೇಳಿ ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಅಂತೇಳಿ ಆಪ್ರೇಟಿಂಗ್ ಪ್ರಾಫಿಟಿಗೆ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 2 equity and liabilities is over. Next 2 non-current assets. Non-current assets, under non-current assets, first one fixed assets. Under fixed assets classified into 2, tangible assets note number 5, intangible assets note number 6. Okay, ಈ tangible assets ಅಲ್ಲಿ 4 lakh ಮತ್ತು 5,20,000 ಇದೆ. What the tangible assets included as per the note number 5, then what are the intangible assets included in note number 6? Okay, here one more new item is given when compared to previous questions. Here non-current investment is given new item when compared to previous sessions. ಇದನ್ನು ನೀವು ಇನ್ನಿನ ಸೆಷನ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಥರದ್ದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇರಲಿಲ್ಲ, ಈ ಸರಿ ಇದೆ ಈ ಕ್ವಶನಲ್ಲಿ. ಇದು 50,000 ಇದೆ, ಇದು 30,000 ಇದೆ. ಡಿಫ್ರೆನ್ಸ್ ನೋಡೋಣ. ಈ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಯಾವ ಅಸೆಟ್ಸ್ ಇದೆ, ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಯಾವ ಅಸೆಟ್ಸ್ ಇದೆ ಅನ್ನೋದನ್ನು ನೋಟ್ ನಂಬರ್ 5 ಮತ್ತು ನೋಟ್ ನಂಬರ್ 6 ಮತ್ತು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟಲ್ಲಿ ನೋಟ್ ನಂಬರ್ 7 ಏನೆಲ್ಲ ಇದೆ ಅನ್ನೋದನ್ನ ಕೆಳಗಡೆ ಹಳೆ ಟರ್ನ್ ಓವರ್ ಅಂದರೆ ಪೇಜ್ ಟರ್ನ್ ಓವರ್ ಮಾಡೋ ನಮಗೆ ಐಡಿಯಾ ಗೊತ್ತಾಗ್ತದೆ. ಕೆಳಗಡೆ ನೋಡ್ತಾ ಹೋಗೋಣ. ನೆಕ್ಸ್ಟು ವಿ ವಿಲ್ ಸಿ ಆಫ್ಟರ್ ನೆಕ್ಸ್ಟ್ ಪೇಜ್ I will show you note number 5, note number 6 and note number 7 in next page, along with note number 8, note number 9, note number 10 we will see in the next place. Next page, here inventory is given. Inventory usually comes under usually contains raw materials like spare parts, loose tools, stock. ಈ ಸ್ಟಾಕ್ ಒಂದು ಇನ್ವೆಂಟ್ರಿ ಅಂದ್ಕೊಳ್ಳಿ ಸ್ಟಾಕ್ ಬರ್ತದೆ, ರಾ ಮೆಟೀರಿಯಲ್ಸ್ ಇರ್ತದೆ. ಆಮೇಲೆ ಟ್ರೇಡ್ ರಿಸೀವಲ್ಸ್ ಅಂತ ಹೇಳಿದ್ಕೊಳ್ಳೆ ಡೆಟರ್ಸ್ ಕ್ರೆಡಿಟರ್ಸ್ ಇರ್ತದೆ. ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಲೆಂಟ್ ಅಂತ ಹೇಳಿದ್ಕೊಳ್ಳೆ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಕ್ಯಾಶು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ. ಅದೇ ಥರ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ಅಸೆಟ್ಸು, ಪ್ಲಾಂಟ್ ಆ್ಯಂಡ್ ಮಷಿನರಿ, ಬಿಲ್ಡಿಂಗು, ಫರ್ನಿಚರು ನೋಡೋಣ. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಗುಡ್ ವಿಲ್ಲು, ಪೇಟೆಂಟ್ಸು, ಟ್ರೇಡ್ ಮಾರ್ಕು ಈ ಥರದ್ದು ಬರುತ್ತೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ ಯೂಶಲಿ ನಮಗೆ ಆಲೋಚನೆಗೆ ಬರೋದು ಅಂದರೆ ಇನ್ವೆಸ್ಟ್ಮೆಂಟ್ಸ್ ಅಂತ ಇರ್ತದೆ. ನೋಡೋಣ ನೆಕ್ಸ್ಟ್ ಪೇಜಲ್ಲಿ ಟರ್ನ್ ಓವರ್ ಮಾಡ್ತೀನಿ. You look at this note number 5. Note number 5, tangible assets. Under tangible asset, building, plant. ನೋಡಿ ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ಗಳು ಎರಡಿದೆ. ಒಂದು ಬಿಲ್ಡಿಂಗ್ 3 ಲಕ್ಷ ಇದೆ, 4 ಲಕ್ಷ ಆಯಿತು. ಇಯರ್ 1 lakh rupees increased. ಇಯರ್ 1 lakh increase ಆಯಿತು. ವೆದರ್ ಇಟ್ ಈಸ್ ಪರ್ಚೇಸ್ ಆರ್ ಸೇಲ್ಸ್ we came to know when we prepare ledgers. Whether it is purchase of building or sale of building, when we prepare the ledger, then only we came to know that whether the building or purchased or sale. Okay,
along with if any adjustments included or if the adjustments are given regarding any regarding buildings below the notes, okay, we will see in the later. Next, plant opening value is 1 lakh, closing value is 1,20,000. Here the closing value is higher than opening value. It seems that purchase. ಇಲ್ಲಿ ಇವೆರಡು ನಾವು ನೋಡಿದಾಗ ಓಪನಿಂಗ್ ವ್ಯಾಲ್ಯೂ ಕಡಿಮೆ ಇದೆ, ಕ್ಲೋಸಿಂಗ್ ವ್ಯಾಲ್ಯೂ ಜಾಸ್ತಿ ಇದೆ. ಇದನ್ನೆಲ್ಲ ಗಮನಿಸಿದಾಗ ನಮಗೇನು ಅನಿಸುತ್ತೆ, ಇವೆರಡು ಅಸೆಟ್ಸ್ ಪರ್ಚೇಸ್ ಆಗಿದೆ ಅಂತ ಅನಿಸುತ್ತೆ. ನೋಡೋಣ ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಇದಕ್ಕೇನಾದರೂ ಕೊಟ್ಟಿದ್ದಾರಾ ಅಂತ. ಇದನ್ನು ಲೆಡ್ಜರ್ ಹಾಕಿದ ಮೇಲೆ ನಮಗೆ ಅಸೆಟ್ಸ್ ಪರ್ಚೇಸ್ ಆಗಿದ್ದೇನೆ ಅಂದರೆ ಬಿಲ್ಡಿಂಗ್ ಪರ್ಚೇಸ್ ಆಗಿದ್ದಾನೆ, ಬಿಲ್ಡಿಂಗ್ ಸೇಲ್ ಆಗಿದ್ದಾನೆ, ಲೆಡ್ಜರ್ ಹಾಕಿದ ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದೇ ಥರ ಗುಡ್ವಿಲ್ಲು ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ನೋಟ್ ನಂಬರ್ 6 ಇದೆ. ಇದು ಓಪನಿಂಗ್ 50,000 ರೂಪಾಯಿ ಇದೆ, ಕ್ಲೋಸಿಂಗ್ 40,000 ರೂಪಾಯಿ ಇದೆ ಅಂದಾಗ ಇದು ರಿಟರ್ನ್ ಆಫ್, ಗುಡ್ವಿಲ್ ರಿಟರ್ನ್ ಆಫು. ಇದು ನಾನ್ ಫಂಡ್ ಐಟಮ್ಸ್ನಲ್ಲಿ ಬರ್ತದೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ಕೊಳ್ಳಿ ಬರೀ ಇನ್ವೆಸ್ಟ್ಮೆಂಟ್ ಇದೆ. ಓಪನಿಂಗ್ 50, ಕ್ಲೋಸಿಂಗ್ 30,000 ಇದೆ. ಸೊ ಓಪನಿಂಗ್ ವ್ಯಾಲ್ಯೂ ಜಾಸ್ತಿ ಇದ್ದು ಕ್ಲೋಸಿಂಗ್ ವ್ಯಾಲ್ಯೂ ಕಡಿಮೆ ಇದ್ದಾಗ ನಮಗೆ ಸಾಮಾನ್ಯವಾಗಿ ನಮಗೆ ಅನಿಸೋದು ಅಂತ ಹೇಳಿದರೆ ಸೇಲ್ಸ್ ಆಗಿದೆ ಅಂತ ಅರ್ಥ. ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ sold during the year. We presumed that when opening value is more than closing value, it always seems or it indicates some part of the investment has been sold. Okay, we came to know when we prepare some working notes like ledgers, if this question having any adjustments regarding investment, then after preparing the ledgers, then we exactly came to know that whether it is purchase or sale of investment. ಓಕೆ, ಇದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ರೆ ನೋಡೋಣ. ಇದನ್ನು ಲೆಡ್ಜರ್ಸ್ ಹಾಕಲೇಬೇಕು. ಈ ಬಿಲ್ಡಿಂಗು ಮತ್ತು ಪ್ಲಾಂಟು ಮತ್ತು ಇನ್ವೆಸ್ಟ್ಮೆಂಟು ಇವಕ್ಕೆ ನಾವು ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಇದನ್ನು ಡೈರೆಕ್ಟಾಗಿ ಪರ್ಚೇಸ್ ಅಂತ ಟ್ರೀಟ್ ಮಾಡ್ಬೋದು, ಇದನ್ನು ಹಾಗೆ ಸೇಲ್ಸ್ ಅಂತ ಟ್ರೀಟ್ ಮಾಡ್ಬೋದು. ಇಫ್ ಅಡ್ಜಸ್ಟ್ಮೆಂಟ್ ಈಸ್ ಆಬ್ಸೆನ್ಸ್ ಆನ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, we assumed that these are purchased. I mean during the year the buildings has been purchased, plants have been purchased, investment has been purchased or sale. ಅಂದರೆ ಇವಕ್ಕೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಪರೋಕ್ಷವಾಗಿ ನಮಗೇನು ಅನಿಸುತ್ತೆ, ಇವೆಲ್ಲ ಪರ್ಚೇಸ್ ಆಗಿದೆ ಅಂತ ಅನಿಸುತ್ತೆ, ಇದು ಸೇಲ್ ಆಗಿದೆ ಅಂತ ಅನಿಸುತ್ತೆ. ಇದು ನಾನ್ ಫಂಡ್ ಐಟಮ್ಸ್ನಲ್ಲಿ ಹಾಕೋಣ. ನೆಕ್ಸ್ಟು ಇನ್ವೆಂಟ್ರೀಸ್ನಲ್ಲಿ ಒಂದು ಐಟಮ್ ಸ್ಟಾಕ್ ಇದೆ. ಸ್ಟಾಕ್ ಈಸ್ ಕಮ್ಸ್ ಅಂಡರ್ ಕರೆಂಟ್ ಅಸೆಟ್ಸ್. ಹಿಯರ್ 80,000 and 1 lakh. So here 20,000 has been increased. So 20,000 has been increase in current assets. This is less item. ಇದು ಲೆಸ್ ಐಟಮ್ನಲ್ಲಿ ಹಾಕಬೇಕು. ಈ when we are calculating or when we shall calculating or finding out cash from operation after finding operating profit before working capital, the next step is had decrease in current assets and increase in current liabilities. Next step is less increase in current assets and decrease in current liabilities. Next, I mean less item. This comes under less item because 20,000 has been increased. It comes under current assets. Debtors, bills receivable, note number 9. Okay, trade receivables. Here opening debtors is given, closing debtors is given. Here 20,000 has been increased. So this also comes under less item. Next, bills receivable, opening is not given but closing is given. It is assumed that it is also, I mean this item also, bills receivable also increased by rupees 40,000. ಈ ಬಿಲ್ಸ್ ರಿಸೀವಬಲ್ ಕೂಡ ಅಷ್ಟೇ, ಇವೆರಡು ಇನ್ಕ್ರೀಸ್ ಆಗಿದೆ. ಒಂದು ಸ್ಟಾಕು ಇನ್ಕ್ರೀಸ್ ಆಗಿದೆ, ಡೆಟರ್ಸ್ ಇನ್ಕ್ರೀಸ್ ಆಗಿದೆ, ಬಿಲ್ಸ್ ರಿಸೀವಬಲ್ ಓಪನಿಂಗ್ ಇಲ್ಲ, ಬರೀ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಸೊ ಆದ್ರೆ ನಾವೇನಂತ ಅನ್ಕೋಬೇಕು, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಲೆಸ್ ಐಟಮ್ನಾಗ ಹಾಕಬೇಕು ಇವನ್ನ. ನೆಕ್ಸ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್. Here cash for 20,000 opening, 40,000 closing. So the final balance retain 40,000 at the end of the stage. After finding 3 activities, the cash balance should be retained as closing balance according to the question 40,000. Then only it is our presentation, our calculations are perfectly right. ಅಂದರೆ ನಾನು ಕ್ಲೋಸಿಂಗು ಓಪನಿಂಗ್ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡಿದ್ಮೇಲೆ ಕ್ಯಾಶು ಲಾಸ್ಟಿಗೆ 40,000 ರೂಪಾಯಿ ಉಳಿಲೇಬೇಕು. So adjustments. Investment has been sold at a profit of rupees 8,000. It should be shown under in investment account. Investment balance, note number 7. Look at opening investment is 50,000 to balance brought down. Then profit on sale of investment is also given 8,000. First adjustment number 1. Adjustment number 1. First adjustment 8,000 is
sold on profit. I mean the profit is arised when investment sold at a profit of rupees 8,000. We have to, I mean this presentation first begins, this presentation begins with some working notes. ಈ ಪ್ರೆಸೆಂಟೇಷನ್ ವರ್ಕಿಂಗ್ ನೋಟ್ ಮೂಲಕ ಸ್ಟಾರ್ಟ್ ಆಗುತ್ತೆ. 8,000 ರೂಪಾಯಿ ಇನ್ವೆಸ್ಟ್ಮೆಂಟು ಪ್ರಾಫಿಟ್ ರೂಪದಲ್ಲಿ ಸೇಲ್ ಆಗಿದೆ ಅಂತ ಹೇಳ್ತಾನೆ. ಪ್ರಾಫಿಟ್ ರೂಪದಲ್ಲಿ ಸೇಲ್ ಆಗಿದೆ ಅಂತ ಹೇಳ್ತಾನೆ. ಇದನ್ನು ಬೈ ಪ್ರಾಫಿಟ್ ಆ್ಯಂಡ್ to profit and loss account. The profit should be transferred investment in the ledger of investment account to profit, has to profit and loss account. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಡೆಬಿಟ್ ಸೈಡಲ್ಲಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ಬಾರ್ದು. ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟ್ ಲೆಡ್ಜರ್ನಲ್ಲಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಡಿಫ್ರೆನ್ಸ್ ಬರೋದು ಪರ್ಚೇಸ್ ಆಗಿರಲಿ ಅಥವಾ ಸೇಲ್ ಆಗ್ತದೆ ಆ್ಯಕ್ಚುಲಿ. ಯಾಕಂದರೆ ಇದು ಪ್ರಾಫಿಟ್ ರೂಪದಲ್ಲಿ ಮಾರಾಟ ಮಾಡಿದಕ್ಕೋಸ್ಕರ ಪ್ರಾಫಿಟ್ 8,000 ಬಂದಿದೆ ಅಂತ ಹೇಳಿದ್ರೆ ನಾವು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರ್ಬೋದು. ಹೀಗೆ ಎ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಹ್ಯಾಸ್ ಬೀನ್ ಸೋಲ್ಡ್ ಫಾರ್ rupees 15,000. Book value rupees 25,000, accumulated rupees 8,000. Here out of 25,000 minus 8,000. Out of 25,000 minus 8,000, the balance will be written down value of machinery. Out of written down value of machinery, the part of building has been sold for rupees 50,000. So here 25,000 minus 8,000. 25 minus 8. 17,000. Here written down value. The balance of rupees after deducting 8,000 from 25,000, the written down value of the building was rupees 17,000. Out of 17,000 building value sold by rupees 15,000, it 2,000 is difference is treated as loss on sale of building. ಅಂದರೆ 17,000 ರೂಪಾಯಿ ಮಷಿನರಿ 15,000 ರೂಪಾಯಿ ಮಾರಾಟ ಆದರೆ 2,000 ರೂಪಾಯಿ ಲಾಸ್ ಆಯಿತು. ಸೇಲ್ ಆಗಿದ್ದು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಲಾಸ್ ಆಗಿದ್ದು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ along with third adjustment, accumulated one more adjustment, sorry, along with accumulated depreciation. ಇನ್ನೊಂದು ಅಡ್ಜಸ್ಟ್ ಅಂದರೆ ಈ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಭಾಗ 25,000 ರೂಪಾಯಿ ಇರೋ ಮಷಿನರಿ, ಅದಕ್ಕೆ 8,000 ರೂಪಾಯಿ ಡಿಪ್ರಿಸಿಯೇಷನ್ ತೆಗೆದ್ರೆ 17,000 ರೂಪಾಯಿ ಉಳಿದಿದೆ. 17,000 ರೂಪಾಯಿ ಮಷಿನರಿ 15,000 ರೂಪಾಯಿ ಮಾರಾಟ ಆದರೆ 2,000 ರೂಪಾಯಿ ಲಾಸ್ ಆಯಿತು. ಅದೇ ಥರ ಇನ್ನೊಂದು ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಆನ್ 1/1/2015 rupees 20,000, rupees 30,000. On 31/12/2015 was rupees 30,000, 40,000. Here 20,000 belongs to building, 30,000 belongs to machinery. These are opening balances. Then here 30,000 and 40,000. 30,000 closing provision for depreciation on building, 40,000 closing provision for depreciation on machinery. ಇಲ್ಲಿ ಓಪನಿಂಗು ಮತ್ತು ಕ್ಲೋಸಿಂಗು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ ಬಿಲ್ಡಿಂಗ್ ಮೇಲೆ ಇದೆ, ಮಷಿನರಿ ಮೇಲೆ ಇದೆ. ಸೊ ಓಪನಿಂಗ್ ಮತ್ತು ಕ್ಲೋಸಿಂಗ್ ಇವೆರಡನ್ನ ನಾವೇನು ಮಾಡಬೇಕು, ಫಸ್ಟು ಲೆಡ್ಜರ್ಸನ್ನು ಹಾಕಬೇಕಾಗುತ್ತೆ. ಲೆಡ್ಜರ್ಸನ್ನು ಹಾಕಬೇಕಾದ್ರೆ ವೆನ್ ಅಡ್ಜಸ್ಟ್ಮೆಂಟ್ಸ್ ಗಿವನ್, the opening balances are added back to respective assets like building plants. Here provision for depreciation 20,000 is given on building. So here building value opening is 3 lakh plus 20, 3,20,000. Next building closing value is 4 lakh is there. Here 30,000 closing provision for depreciation is there. 4 lakh plus 30,000, 4,30,000. Okay. ಅಡ್ಜಸ್ಟ್ಮೆಂಟಲ್ಲಿ ಬಂದಿರೋವನ್ನೆಲ್ಲ 2 ಸಾರಿ ತೋರಿಸಬೇಕಾಗುತ್ತೆ. ವೆನ್ ಅಡ್ಜಸ್ಟ್ಮೆಂಟ್ಸ್ ಆರ್ ಗಿವನ್ ರಿಗಾರ್ಡಿಂಗ್ ರೆಸ್ಪೆಕ್ಟಿವ್ ರಿಲೇಟಿಂಗ್ ಟು ಫಿಕ್ಸ್ಡ್ ಅಸೆಟ್, ದೀಸ್ ಐಟಮ್ಸ್ ಮಸ್ಟ್ ಬಿ ಶೋನ್ ಟೂ ಟೈಮ್ಸ್ ಇನ್ ದ ಸೊಲ್ಯೂಷನ್. ಇವೆರಡನ್ನು ಅಡ್ಜಸ್ಟ್ಮೆಂಟಲ್ಲಿ ಬಂದಿರೋನ 2 ಸಾರಿ ಹಾಕಬೇಕು. ಇದು ಹಿಯರ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಬಿಲ್ಡಿಂಗ್ ಆನ್ ಮಷಿನರಿ, ಬಿಲ್ಡಿಂಗು 20,000 ಅಂದರೆ provision for or accumulated depreciation on machinery, accumulated depreciation on building, accumulated depreciation on building 20,000 ರೂಪಾಯಿ ಇದೆ. ಇಲ್ಲಿ ಬಿಲ್ಡಿಂಗು ಓಪನಿಂಗು ನೋಟ್ ನಂಬರ್ 5 ನಲ್ಲಿ 3 ಲಕ್ಷ ಇದೆ. 3 ಲಕ್ಷ ಪ್ಲಸ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು 20,000 ಹ್ಯಾಡ್ ಮಾಡಬೇಕಾಗುತ್ತೆ. ಅದೇ ಥರ ಮಷಿನರಿದು 30,000 ರೂಪಾಯಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇದೆ ಓಪನಿಂಗು. ಇಲ್ಲಿ ಪ್ಲಾಂಟ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಅಡ್ಜಸ್ಟ್ ಮಾಡಬೇಕು. 1 lakh ಪ್ಲಸ್ 30,000, 1,30,000 ಆಗುತ್ತೆ. ಅದೇ ಥರ ಕ್ಲೋಸಿಂಗ್ ಅಷ್ಟೇ 30,000, 40,000 ಏನಿದೆ, ಈ 30,000 ಬಿಲ್ಡಿಂಗಿಗೆ ಆ್ಯಡ್ ಮಾಡಬೇಕು. 4 ಲಕ್ಷ ಪ್ಲಸ್ 30,000, 4,30,000. ಅದೇ ಥರ 40,000 ರೂಪಾಯಿ ಇದೆ.
ಈ 40,000 ರೂಪಾಯಿ ಈ 1,20,000 ಪ್ಲಾಂಟಿಗೆ ಹ್ಯಾಡ್ ಮಾಡಿ ತೋರಿಸ್ಬೇಕಾಗುತ್ತೆ ನಾವು ಲೆಡ್ಜರ್ ಹಾಕೋ ಸಮಯದಲ್ಲಿ. ಜೊತೆಗೆ ಮತ್ತು ಇವಕ್ಕೆ ಸಪ್ರೇಟ್ ಲೆಡ್ಜರ್ಸನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಓಕೆ, ನಾವು ಐ ವಿಲ್ ಶೋ ಯು ದಿಸ್ ಪ್ರೆಸೆಂಟೇಷನ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ rupees 4,800 paid during the year. This is non-cash items. It should be shown as non-fund items. Profit made during the year. After putting profit made during the year, next adjustment is next step is add adjustment of non-fund items. Under non-fund items, this item must be shown. Okay. Interest on debentures. This item also shown twice in the solution. Okay, tax rupees 20,000 paid during the year. This is a new adjustment. Here a provision for taxation not given in the balance sheet. So this item must be shown twice as it is. Interest on debentures, tax on paid. These are non-fund items. These items must be shown twice in the solution. Okay. ಈ ಅಡ್ಜಸ್ಟ್ಮೆಂಟ್ ನಂಬರ್ 4 ಮತ್ತು 5 ಇವೆರಡು ನಾನ್ ಕ್ಯಾಶ್ ಐಟಮ್ಸ್ ಆಗಿರೋದ್ರಿಂದ ಇವೆರಡು 2 ಸಾರಿ ತೋರಿಸಬೇಕು. ಡಿಬೆಂಚರ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ rupees 4,800 ಪೇಡ್ ಡ್ಯೂರಿಂಗ್ ದ ಇಯರ್ ಒಂದು, ಮತ್ತು ಟ್ಯಾಕ್ಸ್ ಆಫ್ rupees 20,000 ಪೇಡ್ ಡ್ಯೂರಿಂಗ್ ದ ಇಯರ್. ಇವೆರಡು ಐಟಮನ್ನು 2 ಸಾರಿ ನಾವು ತೋರಿಸಲೇಬೇಕು. ಮತ್ತು ಇದನ್ನೆಲ್ಲಿ ತೋರಿಸೋದು ಅಂದರೆ ಫಸ್ಟ್ ಲೆಡ್ಜರ್ ಹಾಕಬೇಕು. ಡಿಬೆಂಚರ್ಸ್ ನೋಟ್ ನಂಬರ್ 3 ಹಿಯರ್. ನೋಟ್ ನಂಬರ್ 3 ಓಪನಿಂಗ್ ಡಿಬೆಂಚರ್ಸ್ 80,000, ಕ್ಲೋಸಿಂಗ್ ಡಿಬೆಂಚರ್ಸ್ 40,000. ಸೊ ಈ ಲೆಡ್ಜರ್ ಹಾಕಿ ಡಿಫ್ರೆನ್ಸ್ ಬರೋದನ್ನು ರೀಪೇಮೆಂಟ್ ಅಥವಾ ಅಂತ ಹೇಳಿದ್ದೆ. ಸೊ ರೀಪೇಮೆಂಟ್ ಮತ್ತು ರಿಡಮ್ಷನ್ ಅಂತ ಹೇಳಿದೆ. ಇಲ್ಲಿ ಮತ್ತು ಇಂಟ್ರೆಸ್ಟ್ ಹಾಕಿದ್ರು ಕೂಡ 6% ಇಂಟ್ರೆಸ್ಟ್ ಇದೆ. ಸೊ ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು. ಲೆಡ್ಜರ್ ಹಾಕಿದ ಮೇಲೆ ಡಿಫ್ರೆನ್ಸ್ ಬರೋದು ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಥವಾ ರೀಪೇಮೆಂಟ್ ಆಫ್ ಡಿಬೆಂಚರ್ ಬರುತ್ತೆ. ಸೊ 2 ಸಾರಿ ಹಾಕಬೇಕು. ಆಯಿತು, ಯಾವುದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ನೆಕ್ಸ್ಟ್ ಒನ್ ಮೋರ್ ಐಟಮ್ ಹಿಯರ್. ಟ್ಯಾಕ್ಸ್ ಆಫ್ rupees 20,000 paid during the year. in 2015. ಈ ಐಟಮ್ ಫಸ್ಟ್ ನಾನ್ ಫಂಡ್ ಐಟಮ್ಸ್ನಲ್ಲಿ ತೋರಿಸಿ, ಆಮೇಲೆ ಆಪರೇಟಿಂಗ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿದ್ಮೇಲೆ ಹ್ಯಾಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ and increase in current liabilities ಮಾಡಿ, ಲೆಸ್ increase in current assets, decrease in current liabilities ಮಾಡಿದ್ಮೇಲೆ ಬರ್ತಕ್ಕಂಥ ಅಮೌಂಟಲ್ಲಿ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕಾಗುತ್ತೆ. ಈ 2 ಸಾರಿ ತೋರಿಸ್ಬೇಕು ಇದನ್ನು. ಅಂದರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಈ ಟ್ಯಾಕ್ಸ್ ಕಳಿಬೇಕು. ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಂದಾದ ನಂತರ ಫೈಂಡ್ ಔಟ್ ಮಾಡಿದ ನಂತರ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕು. ಫಸ್ಟು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಫಸ್ಟು ಹ್ಯಾಡ್ ಮಾಡಿ, ನೆಕ್ಸ್ಟು ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ಅದ್ರ ಕಡೆಗಡೆ ಲೆಸ್ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಇಂದಿನ ಸೆಷನಲ್ಲಿ ಹೇಗೆ ಹೇಳಿದೆ ಅದೇ ರೀತಿ ಇದನ್ನು ಬಿಡಿಸ್ಬೇಕಾಗುತ್ತೆ. ಸೊ ಈಗ ನಾವು ಲೆಡ್ಜರ್ಸನ್ನು ಹಾಕಬೇಕಾಗುತ್ತೆ. ಇವನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡಿರುತ್ತೆ ಅಂದ್ಕೊಳ್ತೀನಿ. ಈಗ ಈ ಒಂದು ಬಿಫೋರ್ ದ ಪ್ರೆಸೆಂಟೇಷನ್ ಫಸ್ಟ್ ಯು ಪೀಪಲ್ ಟೇಕ್ ಡೌನ್ ದ ಕ್ವಶನ್ ಆ್ಯಂಡ್ ಫಾಲೋ ದ ಪ್ರೆಸೆಂಟೇಷನ್ ಸೊಲ್ಯೂಷನ್. ಫಸ್ಟ್ ಕ್ವಶನ್ ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಇದುವರೆಗೂ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಕ್ವಶನ್ ಎಲ್ಲ ಫಸ್ಟ್ ಟೇಕ್ ಡೌನ್ ಮಾಡಿಕೊಂಡು ಪ್ರೆಸೆಂಟೇಷನ್ ಅನ್ನು ಫಾಲೋ ಮಾಡಿದ್ವಿ. VSKB 2015 15 ಮಾರ್ಕ್ಸಿಗೆ ಬಂದಿರ್ತಕ್ಕಂಥದ್ದು. ಫಸ್ಟ್ ವರ್ಕಿಂಗ್ ನೋಟ್ ಆಗಬೇಕು. ದ 15 ಮಾರ್ಕ್ಸ್ ಕ್ವಶನ್ ದಿಸ್ ಕ್ವಶನ್ ಬಿಗಿನ್ಸ್ ವಿತ್ ಸಮ್ ವರ್ಕಿಂಗ್ ನೋಟ್ಸ್ ಬಂದಿದೆ. ನೋಟ್ ನಂಬರ್ 3ನಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಇದೆ. ಆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಕೆಳಗಡೆ 6% ಡಿಬೆಂಚರ್ಸ್ ಇದೆ, ಆ ಅಕೌಂಟನ್ನು ಹಾಕಿದ್ದೀವಿ. ಇದರ ಉದ್ದೇಶ ಏನಂದರೆ ಸಮ್ ಹಿಡನ್ ಐಟಮ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಇಲ್ಲಿ ದಿಸ್ ಈಸ್ ಲಯಬಿಲಿಟಿ, non-current liability. So liabilities have always credit balance. So that's why opening balance by balance brought down. Next, by profit and loss account, adjustment is given in the below notes. Below the balance sheet. You can go back and see the question. You can find adjustment number 4 on ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಡ್ಜಸ್ಟ್ಮೆಂಟ್ ನಂಬರ್ 4. ಅಂದರೆ ನೀವು ಇದು ಲಯಬಿಲಿಟಿ ನೋಟ್ ನಂಬರ್ 3 ಹೋದ್ರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ. ಆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಕೆಳಗಡೆ 6% ಡಿಬೆಂಚರ್ಸ್ ಇದೆ. 6% ಡಿಬೆಂಚರು ಲಯಬಿಲಿಟಿ ಆಗಿರೋದ್ರೆ ಓಪನಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ಲೋಡ್ ಸ್ಟಾರ್ಟ್ ಆಗುತ್ತೆ. ಇದು ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾಕಂದ್ರೆ ಇದು ನಾನ್ ಕ್ಯಾಶ್ ಐಟಮ್ ಆಗಿರೋ ಅಂದ್ರೆ
ಐಟಮ್ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಳಿಸಬೇಕು. ನಾನ್ ಫಂಡ್ ಐಟಮ್ಸ್ ಇದು ಅಡ್ಜಸ್ಟ್ಮೆಂಟ್ ನಂಬರ್ 4 ಅಲ್ಲಿ ಕೆಳಗಡೆ ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ನೋಟ್ಸ್ ಇದೆ, ನೋಟ್ಸ್ ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನಂಬರ್ 4 ನೋಡಿದಾಗ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಡ್ಯೂರಿಂಗ್ ದ ಇಯರ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಪೇಡ್ ಅಂತ ಹೇಳಿ 4,800 rupees ಕೊಟ್ಟಿದ್ದಾರೆ, ಅದನ್ನ ಕ್ರೆಡಿಟ್ ಸೈಡ್ ಹಾಕಬೇಕು. ನೆಕ್ಸ್ಟ್ ಅದಾದ ನಂತರ 2 ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡಿಬೆಂಚರ್ಸ್ 6% ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ ನೋಟ್ ನಂಬರ್ 3 ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ. ನೀವು ನೋಟ್ ನಂಬರ್ 3 ಹೋಗಿ ನೋಡಿದ್ರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಲ್ಲಿ ಕೆಳಗಡೆ 6% ಡಿಬೆಂಚರ್ಸ್ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ರೋನ್ ಆಯಿತು, ಕ್ಲೋಸಿಂಗ್ ಬ್ಯಾಲೆನ್ಸ್ 2 ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಆಯಿತು. ಇದು ಅಡ್ಜಸ್ಟ್ಮೆಂಟ್ ನಂಬರ್ 4 ಕೆಳಗಡೆ ನೋಟ್ಸ್ ಕೆಳಗಡೆ ಫೋರ್ತ್ ಅಡ್ಜಸ್ಟ್ಮೆಂಟ್ ನೀವು ಹೋಗಿ ನೋಡಿದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇದೆ, ಅದು ನಾನ್ ಕ್ಯಾಶ್. ಈ ಐಟಮ್ನ ಇಲ್ಲಿ ಶೋನ್ ಮಾಡಿದ್ವಿ. ಸೊ 80 ಪ್ಲಸ್ 4,800 84,800 84,800 ಮೈನಸ್ 40,000 84,800 minus 40,000. The balance will be 42,800. Redemption ORR, repayment of debentures. It is outflow of cash. It is shown under financing activities, third category. Cash flow from financing activities. If financing activities is idana torisbeku. This is balancing figure. So both side will be okay. Next adjustment number 3. You can go back and see the question or observe the question, and below the notes there are some adjustments. You can find 5 adjustments are there. Under 5 adjustment, third adjustment is regarding accumulated depreciation on building. New question ಅಲ್ಲಿ adjustment number adjustment ಕೊಟ್ಟಿದ್ದಾರೆ ಕೆಳಗಡೆ ನೋಟ್ಸ್ ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಅನ್ನು ಕೊಟ್ಟು ಅದು ನೋಟ್ಸ್ ಮೇಲೆ ಬ್ಯಾಲೆನ್ಸ್ ಶೀಟ್ ಇದೆ, ಬ್ಯಾಲೆನ್ಸ್ ಶೀಟ್ ಕೆಳಗಡೆ ನೋಟ್ಸ್ ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ 5 ಅಡ್ಜಸ್ಟ್ಮೆಂಟ್ಸ್ ಇದೆ. 5 ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಮೂರನೇ ಅಡ್ಜಸ್ಟ್ಮೆಂಟ್ ಬಂದು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇದೆ. ಇದನ್ನ 2 ಸರಿ ನಾವು ತೋರಿಸಬೇಕು. ಇಟ್ ಶುಡ್ ಬಿ ಶೋನ್ ಟ್ವೈಸ್ ಇನ್ ದ ಸೊಲ್ಯೂಷನ್. ಸೊ ಹಿಯರ್ ಓಪನಿಂಗ್ ಬ್ಯಾಲೆನ್ಸ್, this item is treated as liability. So opening balance by balance brought down for 20,000, 2 balance carried on 30,000 is given in the question. 20,000 30,000. Opening balance accumulated depreciation on building 20,000. Closing balance accumulated depreciation building 30,000. Opening and closing both are given, but the 8,000 is given in adjustment number 2 as accumulated depreciation on building. Accumulated depreciation on building. Go back and see the question. In the question you can go and see the adjustment number 2. In adjustment number 2 there is an adjustment like accumulated depreciation on building. So this is adjustment number 2. You can find the 8,000. You can find the rupees 8,000 in adjustment number 2. So this is this item must be shown in twice. Okay. ಈ ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ನಾವು 2 ಸರಿ ತೋರಿಸಬೇಕು. ಇದು 5 ಅಡ್ಜಸ್ಟ್ಮೆಂಟ್ ಅಲ್ಲಿ 2 ಅಡ್ಜಸ್ಟ್ಮೆಂಟ್ ಹೋಗಿ ನೀವು ನೋಡಿದ್ರೆ ಅಲ್ಲಿ ಒಂದು ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಅಂತ ಕೊಟ್ಟು ಅದ್ರ ಕೆಳಗಡೆ ಒಂದು ಬುಕ್ ವ್ಯಾಲ್ಯೂ ಆಫ್ ದ ಮಷಿನರಿ, ಬುಕ್ ವ್ಯಾಲ್ಯೂ ಆಫ್ rupees 25,000 ಅಂಡ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ rupees 8,000 ಅಂತ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಅಲ್ಲಿ 8,000 ಸಿಗುತ್ತೆ. ಅದು 2 ಬಿಲ್ಡಿಂಗ್ ಅಕೌಂಟ್ ಅಂತ ಹಾಕಬೇಕು. ನೆಕ್ಸ್ಟ್ ಅದಾದ ನಂತರ ಅದನ್ನು ಪ್ರೆಸೆಂಟ್ ಮಾಡಬೇಕಾಗ್ತಾರ. ನೆಕ್ಸ್ಟ್ ಈ 20,000 ಪ್ಲಸ್ ಇದೊಂದು ಡೆಬಿಟ್ ಸೈಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 2 ಕೊಟ್ಟಿರೋದು 8,000 ಪ್ಲಸ್ 30,000. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಅಡ್ಜಸ್ಟ್ಮೆಂಟ್ ನಂಬರ್ 3. Okay, 2 balance carried on. Debit side 38,000, credit side only 20,000. So difference is by profit and loss account B bar F, balancing figure, accumulated depreciation. This balancing figure, this is means 18,000. This 18,000 must be shown under category number 1, operating activities. In operating activities, this amount added back to profit. ಈ ಅಡ್ಜಸ್ಟ್ಮೆಂಟ್ 18,000 ರೂಪಾಯಿ ಏನು ಮಾಡಬೇಕು, ನಾವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡ್ತೀವಲ್ಲ ಅಲ್ಲಿ ನೆಟ್ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಆದಮೇಲೆ ಹ್ಯಾಡ್ ಅಡ್ಜಸ್ಟ್ಮೆಂಟ್ ಆಫ್ ನಾನ್ ಫಂಡ್ ಐಟಮ್ಸ್ ಅಲ್ಲಿ ಇದನ್ನು ಮತ್ತೆ ಆ್ಯಡ್ ಬ್ಯಾಕ್ ಮಾಡಬೇಕು. ಓಕೆ, ಇದನ್ನು ನೋಟ್ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇ, ಇದನ್ನು ಕೂಡ ಮೇಲಿರೋದು ಕೂಡ ಅಷ್ಟೇ. ಇದನ್ನು ನಾನ್ ಫಂಡ್ ಐಟಮ್ಸ್, ಅಡ್ಜಸ್ಟ್ಮೆಂಟ್ ಆಫ್ ನಾನ್ ಫಂಡ್ ಐಟಮ್ಸ್ ಅಂತ ನೆಟ್ ಪ್ರಾಫಿಟ್ ಮಾಡಿದ ನಂತರ, ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಮಾಡಿದ ನಂತರ ಅಲ್ಲಿ ಈ 4 ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಕೆಳಗಡೆ ಹ್ಯಾಡ್ ಅಡ್ಜಸ್ಟ್ಮೆಂಟ್ ಆಫ್ ನಾನ್ ಫಂಡ್ ಐಟಮ್ಸ್ ಕೆಳಗಡೆ ಈ 4,800 ಈ 18,000 ರೂಪಾಯಿ ತೋರಿಸಬೇಕು. ಇದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇದು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್
ಬಿಲ್ಡಿಂಗ್ ಅಂತ ತೋರಿಸಬೇಕಾಗುತ್ತೆ. ಅದೇ ಸೇಮ್ ಅಡ್ಜಸ್ಟ್ಮೆಂಟ್ ನಂಬರ್ 3 ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಬಿಲ್ಡಿಂಗ್ ಆದಮೇಲೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಮಷಿನರಿ. ಸೊ this also comes under liability. So its opening balance by balance brought down, closing balance to balance carried off. The 40,000 debit side is more than credit side. Credit side is 30,000, debit side is 40,000. 40,000 minus 30,000 by profit and loss account 10,000. Accumulated depreciation on plant and machinery is the balancing figure according to the adjustment number 3. Okay, this adjustment is shown twice in the solution. Okay, even ಮತ್ತೆ 40,000 ಈ 30,000 ಮತ್ತೆ ಇದು 20,000 ಈ 30,000 ಏನು ಮಾಡಬೇಕು, ಮತ್ತೆ ಈ ಬಿಲ್ಡಿಂಗ್ ಅಕೌಂಟ್ ಹಾಕಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಬಿಲ್ಡಿಂಗಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಿಲ್ಡಿಂಗಿಗೆ 20,000 ಮತ್ತು 30,000 ಆ್ಯಡ್ ಮಾಡಬೇಕು. ಅದೇ ಥರ ಪ್ಲಾಂಟ್ ಆ್ಯಂಡ್ ಮಷಿನರಿ ಲೆಡ್ಜರ್ ಹಾಕಬೇಕಾದ್ರೆ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಪ್ಲಾಂಟ್ ಆ್ಯಂಡ್ ಮಷಿನರಿಗೆ 30,000, ಕ್ಲೋಸಿಂಗ್ ಬ್ಯಾಲೆನ್ಸ್ ಪ್ಲಾಂಟ್ ಆ್ಯಂಡ್ ಮಷಿನರಿಗೆ 40,000 ಹ್ಯಾಡ್ ಬ್ಯಾಕ್ ಮಾಡಿ ನಾವು ಬೈ ಬ್ಯಾಲೆನ್ಸ್ ಪ್ರಾಡಕ್ಟ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಲೇಬೇಕಾಗುತ್ತೆ. When adjustments given has accumulated depreciation on any assets, the accumulated depreciation must be shown twice or 2 times while we solving the solution. First we have to prepare accumulated depreciation on respective asset account. Then after next the respective assets account, respective accumulated depreciation account. In this case, in these two accounts, the adjustments which is given on assets like accumulated depreciation is not be shown 2 ledgers, accumulated depreciation on assets and then along with respective asset account. ಅಂದರೆ ಎರಡು ಸರಿ ನಾವು ತೋರಿಸಲೇಬೇಕು. ನೋಡೋಣ, ಇದೆರಡು ಕಡೆ ನಾನು ಹಾಕಿದ್ದೀನಿಲ್ಲ ಅಂತ ಹೇಳ್ತು ಇಲ್ಲಿ ಮುಂದಿನ ಪ್ರೆಸೆಂಟೇಷನಲ್ಲಿ ಗೊತ್ತಾಗುತ್ತೆ. ಇದು ಓಪನಿಂಗ್ ಬ್ಯಾಲೆನ್ಸು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿ 30,000 ಇದೆ, ಕ್ಲೋಸಿಂಗ್ 40,000 ಇದೆ. 40,000 ಡೆಬಿಟ್ ಸೈಡ್ ಜಾಸ್ತಿ ಆಗುತ್ತೆ, ಕ್ರೆಡಿಟ್ ಸೈಡ್ ಕಡಿಮೆ ಇರೋದ್ರಿಂದ ಬೈ P&L ಅಕೌಂಟ್ ಅಂತೇಳಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಬ್ಯಾಲೆನ್ಸಿಂಗ್ ಫಿಗರ್. This item, this 10,000 rupees must be shown again in operating profit, cash flow from operating activities, like these 2 items. 1, 2, 3. 3 items must be shown under non-fund items while we calculating cash flow from operating activities. After putting the profit made during the year, next step is add adjustment of non-fund items. Again we will show 3 items, 1, 2, 3. Okay, accumulated depreciation on plant and machinery, accumulated depreciation building, interest on debentures. These 3 working notes. Next, 4th working note. Look at this, is note number 5. Note number 5, tangible assets according to the question. You can observe the question. You can find note number 5 has tangible assets. Under tangible assets, we will find building, plant and machinery. These are tangible assets. Look at this 2 balance problem. 3 lakh is opening building, but 2,000 is accumulated depreciation. Accumulated depreciation 20,000. Next, by balance carried down, closing balance of building plus 30,000 is accumulated depreciation on building 30,000. I made 2 times. I have shown 2 times accumulated depreciation. First, respective account 20,000, 30,000 here first. Next, second 30,000, 20,000. This is opening balance. This is closing balance. On accumulated depreciation on building. ಇದು 30,000 ಮತ್ತು 20,000 ಏನಿದೆ, ಈ 30,000 20,000 ರೂಪಾಯಿ this item is appeared in adjustment. That's why we should show 2 times while we calculating or solving the question. Solution. In the solution, here once, then there, here 2 times 20, 30, here
2030 is over. Next, two balance plot on 3,20,000. Next, by accumulated depreciation account as per adjustment number 2. I have posted here adjustment to building. ಈ ಬಿಲ್ಡಿಂಗ್ ಅಕೌಂಟ್ ಇಂದ ಮತ್ತೆ ಇಲ್ಲಿಗೆ ಬರಬೇಕು. ಅಂದ್ರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ ನ 2 ಬಿಲ್ಡಿಂಗ್ ಇರೋದ್ರಿಂದ ಈ 2 ಬಿಲ್ಡಿಂಗ್ ಇರೋದ್ರಿಂದ ಈ ಯಾವ ಅಕೌಂಟ್ ಇಂದ ಹೋಗ್ತಾ ಇದೆ? The accumulated depreciation transferred from accumulated depreciation on building account to building account. So this amount 8,000 we should transfer from here to here. From here to here 8,000 is over. So this item appeared in adjustment. That's why we have shown 2 times. Okay, we had a adjustment in the adjustment number 2 below the notes ಕೆಳಗಡೆ ಅದನ್ನ ಕೊಟ್ಟಿದ್ದಾರೆ. ಸೊ ಹಾಕಿದ್ದಾಯಿತು. ನೆಕ್ಸ್ಟ್ ಇದಾದ ನಂತರ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ಪರ್ ಅಡ್ಜಸ್ಟ್ಮೆಂಟ್ ನಂಬರ್ 2. ಅಡ್ಜಸ್ಟ್ಮೆಂಟ್ ನಂಬರ್ ನೀವು 2 ನೋಡಿದ್ರೆ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಏನಂತ. ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ನೀವು ಹೋಗಿ ನೋಡಿ, ಅಲ್ಲಿ ಪ್ರಾಫಿಟ್ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಹ್ಯಾಸ್ ಬೀನ್ ಸೋಲ್ಡ್ ಫಾರ್ ₹15,000. ಅಂಡರ್ 15,000 there is one more adjustment, the cost of the building of ₹25,000 and it has accumulated depreciation ₹8,000. Out of 25,000 minus 8,000, 17,000 is the written down value. 17,000 building has been sold by ₹15,000. There is a loss. ಅಂದರೆ ಅಡ್ಜಸ್ಟ್ಮೆಂಟ್ ನಂಬರ್ ನೀವು 2 ನೋಡಿದ್ರೆ ಗೊತ್ತಾಗುತ್ತೆ. ₹25,000 ಮಷಿನರಿ, ಅದಕ್ಕೆ ₹8,000 ಖರ್ಚಿದೆ. ₹8,000 ಖರ್ಚು ತೆಗೆದ್ಮೇಲೆ ₹17,000 ಉಳಿಯುತ್ತೆ. ₹17,000 ಬಿಲ್ಡಿಂಗ್ ಅನ್ನ, ನಾಟ್ ಮಷಿನರಿ ಅಲ್ಲ, ₹25,000 ಬಿಲ್ಡಿಂಗು, ಅದಕ್ಕೆ ₹8,000 ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇದೆ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 8,000, 25,000 8,000 ಕಳೆದ್ರೆ 17,000, 17,000 ಬಿಲ್ಡಿಂಗು ₹15,000 ಸೇಲ್ ಆದರೆ ₹2,000 ಲಾಸ್ ಆಯಿತು. ಲಾಸ್ ಆನ್ ಸೇಲ್. ಎಷ್ಟಕ್ಕೆ ಮಾರಾಟ ಆಯಿತು? ₹15,000 ಮಾರಾಟ ಆಯಿತು ಬೈ ಕ್ಯಾಶ್ ಆರ್ ಬ್ಯಾಕ್ ಆನ್ ಸೇಲ್ಸ್ ವ್ಯಾಲ್ಯೂ. ಇದು ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ನಿಮಗೆ ಸಿಗ್ತದೆ. ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ಸೊ 4 lakh ಇಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಡಿಂಗ್. ಬಿಲ್ಡಿಂಗಿನ ಕ್ಲೋಸಿಂಗ್ ಬ್ಯಾಲೆನ್ಸು ಇದು. ಕ್ಲೋಸಿಂಗ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್, ಇದು ಕೂಡ ಅಷ್ಟೇ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಎರಡನ್ನ ಹ್ಯಾಡ್ ಬ್ಯಾಕ್ ಮಾಡಿದೆ. ಇಲ್ಲಿ ನಾನು 3 ಅಂತ ಬರೆದಿದ್ದೀನಿ, ಅಡ್ಜಸ್ಟ್ಮೆಂಟ್ ನಂಬರ್ 3 ಅಂತ ಅರ್ಥ. ಸೊ ಕ್ರೆಡಿಟ್ ಸೈಡ್ ಈಸ್ ಮೋರ್. 8,000 plus 2,000, 10 plus 15, 25,000, 25,000 plus 4,30,000, 4,55,000. Out of 4,50,000 minus 3,20,000, 3,20,000 ಮೈನಸ್ ಮಾಡಿದ್ರೆ 4,55,000 minus 3,20,000, the balance will be 1,35,000 to cash or bank account balancing figure. It is treated as purchase of building. And this item again we shall show in second category, cash flow from investing activities. The balancing figure which we have ascertained in building account, the 1,35,000 should be shown as per the accounting standard 3 under ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಕೆಳಗಡೆ ಅದನ್ನ ಕಂಪಲ್ಸರಿ ಆಗಿ ತೋರಿಸಬೇಕು. ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆಯಲ್ಲ, ಇದು ಪರ್ಚೇಸ್ ಅಂದರೆ ಔಟ್ಫ್ಲೋ ಆಫ್ ಕ್ಯಾಶ್. ಅದಕ್ಕೋಸ್ಕರ ಲೆಡ್ಜರ್ನಲ್ಲಿ ಇಲ್ಲಿ ಕಂಡುಹಿಡಿದನ್ನು ಮತ್ತೆ ನಾವು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ನಲ್ಲಿ ತೋರಿಸಲೇಬೇಕಾಗುತ್ತೆ. ಓಕೆ, ಇದೆಲ್ಲ ಈ ಪ್ರೆಸೆಂಟೇಷನ್ ನಿಮಗೆ ಅರ್ಥ ಆಗಿದೆ ನಾನು ಅಂದ್ಕೊಂಡಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ನೋಟ್ ನಂಬರ್ 5. ಅದೇ ನೋಟ್ ನಂಬರ್ 5 ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಇನ್ನೊಂದು ಇದೆ. ಬಿಲ್ಡಿಂಗ್ ಆಯಿತು, ಪ್ಲಾಂಟ್ ಆ್ಯಂಡ್ ಮಷಿನರಿ ಇದೆ. 2 ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದು ಕೂಡ ಅಷ್ಟೇ. ಅಡ್ಜಸ್ಟ್ಮೆಂಟ್ ನಂಬರ್ 3. Here adjustment number 3, accumulated depreciation on, look at this, ಇಲ್ಲಿ ನೀವು ಗಮನಿಸಬೇಕು 1 2 3 ಥರ್ಡ್ ಇಲ್ಲಿ accumulated depreciation on plant and machinery. ಈ 40,000 ಇದು ಕ್ಲೋಸಿಂಗ್, ಇದು 30,000 ಇಲ್ಲಿ ಹಾಕಿದ್ದಲ್ಲದೆ ಮತ್ತೆ ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ 30,000 ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಈ 40,000 ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದು ಓಪನಿಂಗ್ ಪ್ಲಾಂಟ್ ಅಂಡ್ ಮಷಿನರಿ 1,00,000, ಅದ್ರ ಜೊತೆಗೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿ 30,000 ಆ್ಯಡ್ ಮಾಡಿ ಅಡ್ಜಸ್ಟ್ಮೆಂಟ್ ನಂಬರ್ 3 ನೀವು ನೋಡ್ರಿ. You can go back and say adjustment number 3. There is a adjustments on plant and machinery on building as accumulated. Okay, 1,30,000 ಆಯಿತು. ಕ್ಲೋಸಿಂಗ್ ಪ್ಲಾಂಟ್ ಅಂಡ್ ಮಷಿನರಿ ಆರ್ ಪ್ಲಾಂಟ್. ನೀವು ನೋಟ್ ನಂಬರ್ 5 ನೋಡಿದ್ರೆ ಅಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಇದೆ. ಅದರ ಕೆಳಗಡೆ 2 ಥರದ ಅಸೆಟ್ ಇದೆ, ಒಂದು ಬಿಲ್ಡಿಂಗ್ ಇದೆ, ಒಂದು ಪ್ಲಾಂಟ್ ಅಂಡ್ ಮಷಿನರಿ ಇದೆ. ಬಿಲ್ಡಿಂಗ್ ಹಾಕಿದ್ದಾಯಿತು,
ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಲೆಡ್ಜರ್ ಹಾಕಿದ್ದೀವಿ. ಇದು ಕ್ಲೋಸಿಂಗ್ ಪ್ಲಾಂಟು 1,20,000 ಐತೆ, ಇದು 30,000. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿ ಇದೆ, ಈಗ ತಾನೇ ಲೆಡ್ಜರ್ ಹೇಳಿದ್ನಲ್ಲ ಅದೇ ಥರದ ಅಮೌಂಟು, ಅಲ್ಲಿರೋ ಅಮೌಂಟನ್ನು ಹಾಕಿದ್ದೀನಿ. 1,20,000 + 40 1,60,000. 1,60,000 minus 1,30,000 ಡಿಫ್ರೆನ್ಸ್ ಈಸ್ 30 ಬರುತ್ತೆ. ಸೊ ದ ಡಿಫ್ರೆನ್ಸ್ 30,000 is to be treated as purchases balancing figure to cash or bank account. 1,35,000 and 30,000, these are the items comes under investing activities as per the accounting standard 3 under Roman number 2. Roman number 2 ನಲ್ಲಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಲ್ಲಿ ಇವೆರಡು ತೋರಿಸಬೇಕು. ಔಟ್ಫ್ಲೋ ಆಫ್ ಕ್ಯಾಶ್ ವಿತ್ ಇನ್ ದ ಬ್ರಾಕೆಟ್. These are purchase of building. These are purchase of building and purchase of machinery. Okay, this is over. Next, one more item, one more ledger, note number 7. As per the note number 7, non-current investment. Non-current investment according to the question, note number 7. Under note number 7, there was a investment. There was an investment is given under note number 7. Investment is an asset. So opening balance always debit side, to balance brought down. Closing balance by balance carried down. Adjustment number 1. Below the notes, there are 5 adjustments. Out of 5 adjustments, first adjustments is regarding ಇನ್ವೆಸ್ಟ್ಮೆಂಟ್. ಅಂದರೆ 5 ಅಡ್ಜಸ್ಟ್ಮೆಂಟ್ ಕೆಳಗಡೆ ಕೊಟ್ಟಿದ್ದಾರಲ್ಲ, 5 ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದೇ ಅಡ್ಜಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮೇಲೆ ಇದೆ. ಆ ಇನ್ವೆಸ್ಟ್ಮೆಂಟ್ ಮೇಲೆ ಏನಿದೆ ಅಂತ ಹೇಳಿದ್ರೆ, ದ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಬೀನ್ ಸೋಲ್ಡ್ ಅಟ್ ಎ ಪ್ರಾಫಿಟ್ ಆಫ್ rupees 8,000. The investment has been sold at a profit of rupees 8,000. ಅಂದ್ರೆ 8,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಸೇಲ್ ಆಗಿದೆ ಪ್ರಾಫಿಟ್ ರೂಪದಲ್ಲಿ ಅಂತ ಹೇಳಿದ್ರೆ, ಪ್ರಾಫಿಟ್ ಆನ್ ಸೇಲ್ ಅಕಾರ್ಡಿಂಗ್ ಟು ದ ಅಡ್ಜಸ್ಟ್ಮೆಂಟ್ ನಂಬರ್ 1, 8,000. Here debit side is more. This item again we have to show under non-fund items. Non-fund items, under category 1, Roman number 1, operating cash flow from operating activities. This is the profit, within the bracket, plus balance. Profit, this 8,000 is given adjustment number 1. When adjustments given regarding an asset, it must be shown 2 times. ಯಾವುದೇ ಅಸೆಟ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟರೆ 2 ಸಾರಿ ತೋರಿಸಲೇಬೇಕು. ಇಲ್ಲೊಂದ್ಸಲಿ ಆಯಿತು. ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಫಸ್ಟ್ ಫಸ್ಟ್ ರೋಮನ್ ಮಾಡಬೇಕಾದ್ರೆ ಅದನ್ನು ಮತ್ತೆ ಅಲ್ಲಿ ತೋರಿಸಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇದು ರೈಟ್ ಮಾರ್ಕ್ ಹಾಕಿದ್ದೀನಿ. ರೈಟ್ ಮಾರ್ಕ್ ಹಾಕಿರಲ್ಲ 2 ಟೈಮ್ಸ್. ಮತ್ತು ಇದು ಡೆಬಿಟ್ ಸೈಡ್ 58,000 ರೂಪಾಯಿ ಇತ್ತು, ಕ್ರೆಡಿಟ್ ಸೈಡು 28,000 ರೂಪಾಯಿ ಇದೆ. 30,000 ರೂಪಾಯಿ ಇದೆ. ಸೊ 58,000 ರೂಪಾಯಿನಲ್ಲಿ ನೀವು 30,000 ಕಳೆದ್ರು ಕೂಡ 28,000 ಬರುತ್ತೆ. ಅದು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಸೇಲ್ಸ್. The balancing figure 28,000 must be shown under investing activities. Investing activities, how many items have been shown under Roman number 2. Here first one, here second one, third one. 1, 2, 3. The 3 items must be shown under here. One more item, 1, 2, 3, 4. These 4 items must or should shown under investing activities as per accounting standard 3, Roman number 2. ಈ ಎರಡು ನಮಗೆ 1, 2, 3, 4 ಐಟಮ್ಸ್ ಅನ್ನು ನಾವು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಲ್ಲಿ ತೋರಿಸಲೇಬೇಕು. ಓಕೆ, ಇಷ್ಟು ಮುಗೀತು. ಸೊ ದೀಸ್ ಆರ್ ದ ವರ್ಕಿಂಗ್ ನೋಟ್ಸ್. ಓಕೆ, ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಮತ್ತೆ ಬಿಡಿಸೋಣ. ಫಸ್ಟ್ ಇವಿಷ್ಟು ವರ್ಕಿಂಗ್ ನೋಟ್ಸ್. ಯಾವ ಐಟಮ್ಸ್ ಹೇಳಿದೆ ನೋಡ್ರಿ. ಈ ಐಟಮ್ ಬೈ ಪಿ ಅಂಡ್ ಎಲ್ ಇರೋವೆಲ್ಲ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರೋವೆಲ್ಲ ನಾವು ನಾನ್ ಫಂಡ್ ಐಟಮ್ಸ್ ಕೆಳಗಡೆ ತೋರಿಸಲೇಬೇಕು. ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಇಲ್ಲೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ಮತ್ತೆ ಇಲ್ಲೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಎಲ್ಲೆಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ ಅವನ್ನೆಲ್ಲ ನಾವು 2 ಸಾರಿ ತೋರಿಸಲೇಬೇಕಾಗುತ್ತೆ. ಎಲ್ಲಿ ನಾನ್ ಫಂಡ್ ಐಟಮ್ಸ್ ಕೆಳಗಡೆ, ಮತ್ತೆ ಎಲ್ಲಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇರೋವನ್ನೆಲ್ಲ ನಾವು ಕಂಪಲ್ಸರಿಯಾಗಿ 2 ಸಾರಿ ತೋರಿಸಬೇಕಾಗುತ್ತೆ. ಇಲ್ಲೊಂದ್ಸಲಿ ಆಯಿತು, ಇಲ್ಲೊಂದ್ಸಲಿ ಶೋನ್ ಮಾಡಿದ್ವಿ. ಮತ್ತು ಈ ಐಟಮ್ಸ್ ಅನ್ನು ಮತ್ತೆ ನಾವು
ಇನ್ವೆಸ್ಟಿಂಗ್ ಆಕ್ಟಿವಿಟೀಸಲ್ಲಿ ತೋರಿಸಬೇಕು, ಕೆಲವೊಂದು ಫೈನಾನ್ಸಿಂಗ್ ಆಕ್ಟಿವಿಟೀಸ್ನಲ್ಲಿ ಕೂಡ ಕೆಲವು ತೋರಿಸಬೇಕಾಗುತ್ತೆ. ಇಲ್ಲಿ ಒಂದಿದೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಅದು ಕೂಡ ಫೈನಾನ್ಸಿಂಗ್ ಆಕ್ಟಿವಿಟೀಸ್ನಲ್ಲಿ. ಮತ್ತು ಇಲ್ಲಿ ಇರುವೆಲ್ಲ 1 2 3 4 ಐಟಮ್ಸ್ ಮತ್ತು ಇನ್ವೆಸ್ಟಿಂಗ್ ಆಕ್ಟಿವಿಟೀಸಲ್ಲಿ ತೋರಿಸಬೇಕು. ಇಷ್ಟು ನೀವು ನೆನಪಿಟ್ಟುಕೊಳ್ರಿ. ಈಗ ನೆಕ್ಸ್ಟ್ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹಾಕ್ತೀನಿ. ಹ್ಯಾವ್ ಎ ಲುಕ್ ವಿಚ್ ಐ ರೋಟ್ ಆನ್ ವೈಟ್ ಬೋರ್ಡ್. ಇಷ್ಟೊತ್ತು ನಾನು ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡಿದೆ ಮತ್ತು ವರ್ಕಿಂಗ್ ನೋಟ್ಸನ್ನು ಹಾಕಿದೆ. ವರ್ಕಿಂಗ್ ನೋಟ್ಸ್ ಹಾಕಿದ್ಮೇಲೆ ಆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಆ್ಯಸ್ ಪರ್ AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಹಾಕಿದ್ದೀನಿ. ಸೊ ಇಲ್ಲಿ 3 ಆ್ಯಕ್ಟಿವಿಟೀಸ್. ರೋಮನ್ ನಂಬರ್ 1 ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಹಿಯರ್ ರೋಮನ್ ನಂಬರ್ 2 ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಹಿಯರ್ ರೋಮನ್ ನಂಬರ್ 3 ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಸಾರಿ, financing activities, financing, investing, then here operating activities. ಇಲ್ಲಿ 3 ಆಕ್ಟಿವಿಟೀಸ್ ಬರ್ತದೆ. ಮೊದಲನೇ ಆಕ್ಟಿವಿಟೀಸ್ ಒಂದು ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್. ನೋಟ್ ನಂಬರ್ 2 ಬಿಲೋ ದ ಬ್ಯಾಲೆನ್ಸ್ ಶೀಟ್. In the question below the balance sheet under note number 2 reserve and surplus. Under reserve and surplus there was a profit and loss. So opening profit and loss 1 lakh, closing profit and loss 1,40,000. ನೀವು ನೋಟ್ ನಂಬರ್ 2 ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ನೋಟ್ಸ್ ಕೊಟ್ಟಿದ್ರೆ ನೋಟ್ಸ್ ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ನೋಟ್ಸ್ ಏನಿದೆ ಅಲ್ಲ, ಆ ನೋಟ್ಸ್ ಅಲ್ಲಿ ಎರಡನೇ ನೋಟು ರಿಸರ್ವ್ ಸರ್ಪ್ಲಸ್. ಆ ರಿಸರ್ವ್ ಸರ್ಪ್ಲಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಂತ ಇದೆ. ಓಪನಿಂಗ್ 1 ಲಕ್ಷ ಇದೆ, ಕ್ಲೋಸಿಂಗ್ 1,40,000 ಇದೆ. ಅದಕ್ಕೋಸ್ಕರ ನೋಟ್ ನಂಬರ್ 2 ಅಂತ ಬರ್ತಿದ್ದೀನಿ, ಇಲ್ಲಿ ನೋಟ್ ನಂಬರ್ 2 ಅಂತ ಬರ್ತಿದ್ದೀನಿ. ಸೊ 40,000 ಫೇವರಬಲ್ ಅಂದ್ರೆ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್. Next step, adjustment of non-fund items or non-operating expenses. Transfer to reserve or general reserve. ಅಥವಾ transfer to reserve fund. ಅಥವಾ transfer to dividend equalization reserve. ಅಥವಾ dividend equalization fund ಏನಾದರೂ ಬಂದಿದ್ರೆ ಇದು ಕೂಡ ನೋಟ್ ನಂಬರ್ 2 ನಲ್ಲಿ ಹೋಗಬೇಕು. ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ನೋಟ್ಸ್ ಏನು ಹೇಳಿದ್ನಲ್ಲಿ ಇರ್ತಾನೆ, ಅದ್ರ ಕೆಳಗಡೆ ನೋಟ್ ನಂಬರ್ 2 ಅಲ್ಲಿ ರಿಸರ್ವ್ ಸರ್ಪ್ಲಸ್ ಕೆಳಗಡೆ ರಿಸರ್ವ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಆಗಿದೆ. ರಿಸರ್ವ್ನ ತಗೊಂಡಿದ್ದೀನಿ. ಓಪನಿಂಗು 50,000 ಇದೆ, ಕ್ಲೋಸಿಂಗ್ 70,000 ಆಗಿದೆ, 20,000 ರೂಪಾಯಿ ಜಾಸ್ತಿ ಆಯಿತು, ಅದೇ ಟ್ರಾನ್ಸ್ಫರ್. ಓಕೆ, ಇದು ನೋಟ್ ನಂಬರ್ 2 ಆಯಿತು. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಅಡ್ಜಸ್ಟ್ಮೆಂಟ್ ನಂಬರ್ 4. ಇದನ್ನು ನಾವು ಲೆಡ್ಜರಲ್ಲಿ ಹಾಕಿದ್ದೀವಿ. ಐ ಹ್ಯಾವ್ ಶೋನ್ ಇನ್ ದ ಲೆಡ್ಜರ್. ದೆನ್ ಅಗೇನ್ ಐ ಹ್ಯಾವ್ ಶೋನ್ ಅಂಡರ್ ಅಡ್ಜಸ್ಟ್ಮೆಂಟ್ ಆಫ್ ನಾನ್ ಫಂಡ್ ಐಟಮ್ಸ್. ಇಟ್ ಇಸ್ 2 times it's over. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಡ್ಜಸ್ಟ್ಮೆಂಟ್ ನಂಬರ್ 4 4,800. ನೀವು ಕೆಳಗಡೆ ಅಡ್ಜಸ್ಟ್ಮೆಂಟ್ ಇದೆ. ಆಫ್ಟರ್ ದ ನೋಟ್ಸ್ ಟು ಅಕೌಂಟ್ ಇನ್ ದ ಕ್ವಶನ್ there are 5 adjustments given below. Given below there. Under adjustment number 4, out of 5 adjustments, 4th adjustments is on debentures. So adjustment number 4, interest on debentures. Next, tax paid during the year, adjustment number 5. This item must be shown 2 times. Here 1, look at this, income tax paid, adjustment number 5. Adjustment number 5. This is over. This is non-fund items. So ಇದು ಆಯಿತು. ಇದನ್ನ ಅಡ್ಜಸ್ಟ್ಮೆಂಟ್ 5 ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ 5ನೇ ಅಡ್ಜಸ್ಟ್ಮೆಂಟು ಟ್ಯಾಕ್ಸ್ ಪೇಡ್ ಇದೆ. ಸೊ ಇಲ್ಲಿ ಒಂದ್ಸಲಿ ಆಯಿತು, ಇಲ್ಲಿ ಒಂದ್ಸಲಿ ನಾನು ತೋರಿಸಿದ್ದೀನಿ, 2 times ಆಯಿತು. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ನೋಟ್ ನಂಬರ್ 6 ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಹೋಗಬೇಕು. ಗೋ ಬ್ಯಾಕ್ ಅಂಡ್ ಸಿ ನೋಟ್ ನಂಬರ್ 6. ಅಂಡರ್ ನೋಟ್ ನಂಬರ್ 6 is on intangible assets. Under intangible assets there was a goodwill. Opening is 50,000, closing 40,000. 10,000 has been decreased, I mean in the form of written off. So here 10,000 has been written off according to note number 6 given in the question. ಅಂದರೆ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಟ್ ನಂಬರ್ 6. ಆ ನೋಟ್ ನಂಬರ್ 6 ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರೋದ್ರಿಂದ ಇಂಟ್ಯಾಂಜಿಬಲ್ ಅಸೆಟ್ಸ್ ಗಳಲ್ಲಿ ಗುಡ್ವಿಲ್ ಇದೆ. ಆ ಗುಡ್ವಿಲ್ 50,000 ಇರೋದು 40,000 ಆಗಿದೆ ಅಂದರೆ 10,000 ರೂಪಾಯಿ ರಿಟರ್ನ್ ಆಫ್ ಆಯಿತು. ನೆಕ್ಸ್ಟ್ accumulated depreciation on building as per the ledger ನಲ್ಲಿ accumulated depreciation on building ಅಂತ ನಾವು ಲೆಡ್ಜರ್ ಹಾಕಿದ್ವಿ, ಎರಡನೇ ಲೆಡ್ಜರ್. ಆ ಲೆಡ್ಜರ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತೇಳಿ ನೀವು ನೋಡ್ಬೋದು. ಆಸ್ ಪರ್ ದ ಲೆಡ್ಜರ್ ಯು ಕ್ಯಾನ್ ಅಬ್ಸರ್ವ್ ದ ಲೆಡ್ಜರ್ಸ್ ವರ್ಕಿಂಗ್ ನೋಟ್ಸ್. ವರ್ಕಿಂಗ್ ನೋಟ್ ನಂಬರ್ 2 accumulated depreciation on building. Accumulated depreciation on building account. In accumulated depreciation on building account ledger, you can find by profit and loss account as the balancing figure. ನೀವು accumulated depreciation on
ಬಿಲ್ಡಿಂಗ್ ಅಕೌಂಟ್ ನೋಡಿದ್ರೆ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ, ಅದೇ ಬ್ಯಾಲೆನ್ಸಿಂಗ್ ಫಿಗರ್ ಇದು. ಮತ್ತು ಅದೇ ತರ ವರ್ಕಿಂಗ್ ನೋಟ್ ನಂಬರ್ 3 ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿಯಲ್ಲಿ ಕೂಡ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 10,000 ರೂಪಾಯಿ ಬಂದಿದೆ. ಆಸ್ ಪರ್ ದ ಲೆಡ್ಜರ್ accumulated depreciation on machinery as per the ledger, there was a balancing figure 10,000 on by P&L account in ledger number 3. Go back and see ledger number 3. You can find accumulated depreciation on machinery account. In accumulated depreciation on machinery account, there was a by P&L account balancing figure 10,000. That 10,000 I have transferred from here, this one and this one. Next, ಇವೆರಡು ನಾವು ಲೆಡ್ಜರ್ ಅಕೌಂಟ್ ಇಂದ ತಗೊಂಡ್ಬಂದಿರೋದು. ಬೈ ಪಿ ಅಂಡ್ ಎಲ್ ಅಕೌಂಟ್ ಇದೆ. ಲೆಡ್ಜರ್ ನಂಬರ್ 2, ಲೆಡ್ಜರ್ ನಂಬರ್ 3 ನಲ್ಲಿ ಇರ್ತಕ್ಕಂಥದ್ದು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಬಿಲ್ಡಿಂಗು, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಮಷಿನರಿಯಿಂದ ಕ್ರೆಡಿಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡು ಲೆಡ್ಜರ್ ಇಂದ ತಗೊಂಡ್ಬಂದು ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಆಸ್ ಪರ್ ದ ಲೆಡ್ಜರ್, ಸೇಮ್ ಇದು ಕೂಡ ಅಷ್ಟೇ. ಲೆಡ್ಜರ್ ನಂಬರ್ 4 ಬಿಲ್ಡಿಂಗ್ ಅಕೌಂಟ್ ಅನ್ನು ಹಾಕಿದ್ದೀವಿ. ಬಿಲ್ಡಿಂಗ್ ಅಕೌಂಟ್ ಅಲ್ಲಿ ಬಂದಿರತಕ್ಕಂಥ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ದ ಲೆಡ್ಜರ್ ಬಿಲ್ಡಿಂಗ್ ಅಕೌಂಟ್ ಲೆಡ್ಜರ್ ಇದೆ, 4ನೇ ಲೆಡ್ಜರ್. ಅಲ್ಲಿ ನೀವು ಹೋಗಿ ತೆಗೆದು ನೋಡಿದ್ರೆ, ಅಲ್ಲಿ ನೀವು ಹೋಗಿ ಸರ್ಚ್ ಮಾಡಿ ನೋಡಿದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2,000 ರೂಪಾಯಿ ಇದೆ. ಸೊ 2,000 ರೂಪಾಯಿ ಲಾಸ್. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ನಂಬರ್ 1. This adjustment I have shown already in investment account at the ledger number 6. ಲೆಡ್ಜರ್ಸ್ ಹಾಕಿದ್ದೀವಿ. ಲೆಡ್ಜರ್ಸ್ ನಲ್ಲಿ ಲಾಸ್ಟ್ ಲೆಡ್ಜರ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಲೆಡ್ಜರ್ ಹಾಕಿ. ಆ ಲೆಡ್ಜರ್ನಲ್ಲಿ ಅಲ್ಲಿ ಒಂದ್ಸರಿ ನಾವು ಬೈ 2 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತೋರಿಸಿದ್ವಿ, 2 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮತ್ತು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಸೈಡ್ ಆಯಿತು, ಮತ್ತು ಇಲ್ಲೊಂದ್ಸರಿ ಶೋನ್ ಮಾಡ್ದಂಗೆ ಆಯಿತು, 2 ಟೈಮ್ಸ್ ಆಯಿತು. 8,000 ಇದು ಪ್ರಾಫಿಟ್ ಆಗಿರೋದ್ರಿಂದ ಇವೆಲ್ಲ ಎಕ್ಸ್ಪೆನ್ಸಸ್, ಇದು ಪ್ರಾಫಿಟ್ ಅಂದರೆ ಎಕ್ಸ್ಪೆನ್ಸಸ್ಗೆ ಅಪೋಸಿಟ್ ಆಯಿತು, ಇನ್ಕಮ್ ಆಯಿತು. ಹಂಗಾಗಿ 20,000 ಪ್ಲಸ್ 4,800 ಪ್ಲಸ್ 20,000 ಪ್ಲಸ್ 20,000 20,000 ಪ್ಲಸ್ 4,800 ಪ್ಲಸ್ 20,000 ಪ್ಲಸ್ 10,000 ಪ್ಲಸ್ 15,000 ಪ್ಲಸ್ 10,000 ಪ್ಲಸ್ 2,000 ಇಷ್ಟು ಟೋಟಲ್ ಮಾಡಿ ಈ ಟೋಟಲಲ್ಲಿ 8,000 ರೂಪಾಯಿ ಮೈನಸ್ ಮಾಡಿದ್ರೆ, ಮೇಕ್ ದೀಸ್ ಟೋಟಲ್ಸ್. ಆಫ್ಟರ್ ಮೇಕಿಂಗ್ ದೀಸ್ ಟೋಟಲ್ಸ್ ಸಬ್ಸ್ಟ್ರಾಕ್ಟ್ 8,000, ದ ಬ್ಯಾಲೆನ್ಸ್ ವಿಲ್ ಬಿ 76,800. ಹಿಯರ್ ಹ್ಯಾಡ್, ಸೊ ದಟ್ಸ್ ವೈ 40,000 ಪ್ಲಸ್ 76,800 total 1,16,800. This amount is to be treated as operating profit before working capital or working capital changes. ಇದು ಇವಿಷ್ಟು ಐಟಮ್ಸ್ ಅನ್ನ ಟೋಟಲ್ ಮಾಡಿದ್ವಿ. ಈ ಟೋಟಲ್ ಅಲ್ಲಿ -8,000 ಕಳೆದ್ರೆ 76,800 ಬಂತು. ಈ 40,000 ಪ್ಲಸ್ 76,800 ಟೋಟಲ್ ಮಾಡಿದ್ರೆ ಕೂಡಿಸಿದ್ರೆ 1,16,800 ಬರ್ತದೆ. 1,16,800 ಇದಕ್ಕೆ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಬೇಕು. ನೆಕ್ಸ್ಟ್ ಹ್ಯಾಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ and increase in current liabilities. Illi, according to this question, you can go back and see note number 8, note number 9. There are 2 current assets like inventory and trade receivables. In trade receivables, bills receivable are there, bills receivable is there, debtors is there. Then under inventory, stock is there, stock, debtors, bills receivable, these are comes under current assets. These are not increased, that's why, sorry, these are not decreased. ಅವು 3 ಅಸೆಟ್ ಡಿಕ್ರೀಸ್ ಆಗಿಲ್ಲ, ಇನ್ಕ್ರೀಸ್ ಆಗಿದೆ. ಅದಕ್ಕೋಸ್ಕರ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ nil. There are no decrease in current assets in the question. That's why I put nil. Next, according to had step, according to this one, decrease in current assets is nil. Next step, next item, and increase in current liabilities. Here current liabilities are there, correct, creditors and bills payable. Under note number 4 has trade payables. In trade payables, under trade payables 2 items are there. Creditors, bills payable comes under current liabilities. So these are comes under current liabilities. That's why these are increased. Note number 4, 50,000 becomes 60,000. For 20,000 become 30,000. Bills payable and creditors have been increased by rupees 10,000 each. So 10,000. Creditors increase ಆಗಿದೆ, bills payable increase ಆಗಿದೆ. ಇವೆರಡು current liabilities ಅಲ್ಲಿ ಬರೋದ್ರಿಂದ
ಇನ್ಕ್ರೀಸ್ ಆಗಿದ್ದಕ್ಕೋಸ್ಕರ 10,000 ಇನ್ಕ್ರೀಸ್ ಆಯಿತು. ಸೊ 10,000 10,000 20,000 ಆಯಿತು. ಸೊ 1,16,800 ಪ್ಲಸ್ 20,000 ಆ್ಯಡ್ ಮಾಡಿದ್ರೆ 1,16,800 ಪ್ಲಸ್ 20,000 total will be 1,36,800. This amount I brought forward here. ಇದೇ ಅಮೌಂಟ್ ಅನ್ನು ಮತ್ತೆ ಇಲ್ಲಿ ಆಸ್ ಯೂಶುವಲ್ ಹಾಗೆ ಬರ್ತಿದ್ದೀನಿ, brought forward 1,36,800. Here had is over. Here had decrease in current assets and increase in current liabilities. This is here less item is opposite. ಇದೇನಿದೆಯಲ್ಲ ಇದು ಉಲ್ಟಾ ಲೆಸ್ ಐಟಮ್ ಆಗುತ್ತೆ, ಆಪೋಸಿಟ್ ಇಲ್ಲಿ ಲೆಸ್ ಆಗುತ್ತೆ. ಅಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇದ್ರೆ ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಅಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಇದ್ರೆ ಇಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಇದು ಹೆಡ್ ಕೆಳಗಡೆ. ಸೊ ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಸ್ಟಾಕ್, ಕರೆಂಟ್ ಅಸೆಟ್ಸ್ ಆರ್ ಸ್ಟಾಕ್, debtors, bills receivable. Here nothing decrease in current liabilities. So stock, note number 8. So 80,000 become 1 lakh, 20,000 increase. Debtors, note number 9. 1 lakh opening balance, closing 1,20,000. 20,000 has been increased. Bills receivable according to note number 9. Opening is nil, but closing is there. It indirectly it indicates increase in current assets. Okay, ಇವಿಷ್ಟು ಓಪನಿಂಗ್ ವ್ಯಾಲ್ಯೂ ಇಲ್ಲ, ಬಟ್ ಕ್ಲೋಸಿಂಗ್ ವ್ಯಾಲ್ಯೂ ಅಷ್ಟೇ ಇದೆ. ಮತ್ತು ಇದು ಡೆಟರ್ಸ್ ಓಪನಿಂಗ್ 1 ಲಕ್ಷ ಇದೆ, ಕ್ಲೋಸಿಂಗ್ 1,20,000 ಇದೆ, 20,000 ಜಾಸ್ತಿ ಆಯಿತು. ಇದು ಕೂಡ ಅಷ್ಟೇ, 80,000 ಇರೋದು 1 ಲಕ್ಷ ಆಯಿತು, ಸ್ಟಾಕು 20,000 ಜಾಸ್ತಿ ಆಯಿತು. ಬಟ್ ಬಿಲ್ಸ್ ರಿಸೀವಬಲ್ ಓಪನಿಂಗ್ ವ್ಯಾಲ್ಯೂ ಇಲ್ಲ, ಬರೀ ಕ್ಲೋಸಿಂಗ್ ಇದೆ ಅಂತ ಡೈರೆಕ್ಟ್ ಅದನ್ನು ಇನ್ಕ್ರೀಸ್ ಅಂತಲೇ ಟ್ರೀಟ್ ಮಾಡಬೇಕು, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸೊ ಈ ಮೂರನ್ನು ಟೋಟಲ್ ಮಾಡಿದ್ರೆ 80,000 ಆಯಿತು. ಸೊ ಇದು ಲೆಸ್ ಇರೋದ್ರಿಂದ ಲೆಸ್ 1,36,800 minus 80,000, the balance will be 56,800. The 56,800 cash flow from operating activities. Next, less, one more item is there, less income tax paid, adjustment 5. Here I have mentioned 2 times, I have shown also 2 times, here once, next here. Okay, 5 ಅಂದರೆ ಎರಡು, ಅಂದರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 5 ಏನಿದೆ 2 ಸಾರಿ ತೋರಿಸ್ಬೇಕಂತ, 2 ಕಡೆ ಅಂದರೆ 2 ಟೈಮ್ಸ್ ಅನ್ನು ಮೆನ್ಷನ್ ಮಾಡಬೇಕು, ಅದಕ್ಕೋಸ್ಕರ ಅಲ್ಲೇ ಹಾಕಿದ್ದೀನಿ, ಇಲ್ಲೇ ಹಾಕಿದ್ದೀನಿ. ಸೊ ಇದನ್ನು ಮೈನಸ್ ಮಾಡಿದಾಗ, ಸೊ 56,800 20,000 ಮೈನಸ್ ಮಾಡಿದ್ರೆ 36,800 ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಸಿಗುತ್ತೆ. ನೆಕ್ಸ್ಟ್ ಇದು ಫಸ್ಟ್ ರೋಮನ್ ಈಸ್ ಓವರ್, ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ನೆಕ್ಸ್ಟ್ ಸೆಕೆಂಡ್ ರೋಮನ್, ಪರ್ಚೇಸ್ ಆಫ್ ಬಿಲ್ಡಿಂಗ್ ಆಸ್ ಪರ್ ದ ಲೆಡ್ಜರ್, go back and see ledger number 4. Purchase of machinery, go back and see ledger number 5. Sale of building, go back and see ledger number 4. Then sale of investment, go back and see ledger number 6. As per the ledger, as per the ledger, as per the ledger, as per the ledger. ಇವೆಲ್ಲ ಲೆಡ್ಜರ್ ಹಾಕಿರೋದು. ಇದು ಲೆಡ್ಜರ್ ಅಕೌಂಟ್ 4ನೇದು, ಇದು ಲೆಡ್ಜರ್ ಅಕೌಂಟ್ 5ನೇದು, ಇದು ಲೆಡ್ಜರ್ ಅಕೌಂಟ್ 4, ಇದು ಲೆಡ್ಜರ್ ಅಕೌಂಟ್ 6. ಓಕೆ, ಇಲ್ಲಿ ಪರ್ಚೇಸ್ ಆಫ್ ಬಿಲ್ಡಿಂಗ್ ಅಂದರೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ, ಔಟ್ಫ್ಲೋ ಆಫ್ ಕ್ಯಾಶ್. ಇನ್ನೊಂದು ಸರಿ ಹೇಳ್ತೀನಿ, ಅಡ್ಜಸ್ಟ್, ಇದು ಲೆಡ್ಜರ್ ನಂಬರ್ 4, ಇದು ಲೆಡ್ಜರ್ ನಂಬರ್ 5, ಇದು ಲೆಡ್ಜರ್ ನಂಬರ್ 4, ಇದು ಲೆಡ್ಜರ್ ನಂಬರ್ 6. ಇವು ನಾವು ಆಲ್ರೆಡಿ ವರ್ಕಿಂಗ್ ನೋಟ್ ಮಾಡಿದ್ವಿ, ಅಲ್ಲಿಂದೇ ತೊಗೊಂಡಿರೋದು. ಪರ್ಚೇಸ್ ಆಫ್ ಬಿಲ್ಡಿಂಗ್ ಅಂದರೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ, ಸೊ ವಿತಿನ್ ಬ್ರಾಕೆಟ್ ಔಟ್ಫ್ಲೋ ಆಫ್ ಕ್ಯಾಶ್, ದಟ್ಸ್ ವೈ ವಿತಿನ್ ಬ್ರಾಕೆಟ್. ಪರ್ಚೇಸ್ ಆಫ್ ಮಷಿನರಿ ಇಸ್ ಆಲ್ಸೋ ಔಟ್ಫ್ಲೋ ಆಫ್ ಕ್ಯಾಶ್ ವಿತಿನ್ ಬ್ರಾಕೆಟ್. ನೆಕ್ಸ್ಟ್ ಸೇಲ್ ಆಫ್ ಬಿಲ್ಡಿಂಗ್, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಸೊ ಇನ್ಫ್ಲೋ ಆಫ್ ಕ್ಯಾಶ್ ವಿತೌಟ್ ಬ್ರಾಕೆಟ್. Next, sale of investment, it's inflow of cash, so without bracket. These are outflow, these are inflow. ಇವು ಪರ್ಚೇಸ್ ಮಾಡಿದರೆ ಕ್ಯಾಶ್ ಒಳಗಡೆ ಹೋಗುತ್ತೆ, ಸೇಲ್ ಮಾಡಿದ್ರೆ ಕ್ಯಾಶ್ ಒಳಗಡೆ ಬರುತ್ತೆ ಬಿಸ್ನೆಸ್ ಒಳಗಡೆ. ಸೊ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಔಟ್ಫ್ಲೋ, ಕ್ಯಾಶ್ ಗೋಸ್ ಔಟ್ ದ ಬಿಸ್ನೆಸ್. ಇವೆರಡು ಕ್ಯಾಶ್ ಗೋಸ್ ಔಟ್, ಇವು ಕ್ಯಾಶ್ ಇನ್ ಕಮ್ಸ್ ಇನ್ ಬಿಸ್ನೆಸ್ಗೆ ಬರುತ್ತದೆ. ಇವೆರಡು ಕ್ಯಾಶಸ್ ಮಾರಾಟ ಮಾಡಿದ್ರೆ. ಸೊ ಇದರಲ್ಲಿ 1,35,000 ಪ್ಲಸ್ 30,000, 1,65,000 within bracket, 1,65,000 unfavorable balance, minus balance. 12,000 plus 28,000, 40,000 without bracket. Here within bracket is higher than without bracket amount. So here 1,65,000 minus 1,65,000 plus 40,000, the balance will be minus 1,22,000. ಅಂದರೆ ಮೈನಸ್ 1,65,000 ರೂಪಾಯಿನಲ್ಲಿ ಪ್ಲಸ್ 40,000 ರೂಪಾಯಿ ತೆಗೆದ್ರೂ ಕೂಡ ಉಳಿಯೋದು
ಮೈನಸ್ 1,22,000. ಇದಕ್ಕೆ ನಾವು ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಫಂಡ್ಸ್ ಫಸ್ಟ್ ಇನ್ನರ್ ಕಾಲಮ್ ಇಂದ ಔಟರ್ ಕಾಲಮ್. ನೆಕ್ಸ್ಟ್ ಥರ್ಡ್ ರೋಮನ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಹಿಯರ್ issue of equity shares, note number 1. Below the balance sheet you can go back and see the note number 1. Note number, okay, one more item or one more wrong calculations I have made in a few seconds ago. I will correct it, I will rectify it once again. Look at this. Here sale of building 15,000, not 12,000. I wrote it wrong. Now I rectified it. ರೆಕ್ಟಿಫೈ ಮಾಡಿದ್ರೆ ಮೊದಲು 12,000 ಬರ್ತಿದೆ, ಈಗ 15,000. ಅದು ಲೆಡ್ಜರ್ ಪ್ರಕಾರ. ಸೊ ಅದನ್ನು ನೋಡಿರಲಿಲ್ಲ, ಈಗ ಚೆಕ್ ಮಾಡಿ ಹೇಳಿದ್ದೀನಿ. ಸೊ 15,000 ಪ್ಲಸ್ 28,000 43,000 ಆಗುತ್ತೆ. 1,65,000 43,000 ಮೈನಸ್ ಮಾಡಿದ್ರೆ 1,22,000 ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. Earlier, few seconds ago, I wrote it as 12,000. Now I rectify it as 15,000 rupees. 15,000. So now calculation is same, but total I made some wrong. So 1,65,000 minus plus 43,000 minus 1,65,000 plus 43,000, 1,22,000 is minus value. ಅಂದರೆ ಮೈನಸ್ 1,65,000 ರೂಪಾಯಿನಲ್ಲಿ ಪ್ಲಸ್ 43,000 ರೂಪಾಯಿ ತೆಗೆದ್ರೆ ಮೈನಸ್ 1,22,000 ಉಳಿತೈತೆ. ಅದಕ್ಕೆ ಹೆಸರು ಕ್ಯಾಶ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಇನ್ನರ್ ಕಾಲಮ್ ಔಟರ್ ಕಾಲಮ್. ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್, ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಗೋ ಬ್ಯಾಕ್ ಅಂಡ್ ಸಿ ನೋಟ್ ನಂಬರ್ 1 ಬಿಲೋ ದ balance sheet. Under note number 1, share capital. Under share capital there are two types of share capital. Equity share capital, opening 3 lakh, closing 4 lakh. As it means increased by 1 lakh, it means issue of shares. Same preference shares also, opening 1 lakh, closing 1,50,000. 50,000 has been increased. ನೀವು ನೋಟ್ ನಂಬರ್ 1 ನೀವು ಕ್ವಶನ್ ಅಲ್ಲಿ ಗಮನಿಸಿದಾಗ ಶೇರ್ ಕ್ಯಾಪಿಟಲ್ 2 ಇದೆ, ಒಂದು ಇಕ್ವಿಟಿ ಶೇರ್ಸ್ ಒಂದು ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ ಓಪನಿಂಗ್ ವ್ಯಾಲ್ಯೂ ಜಾಸ್ತಿ ಇದೆ. ನೋಟ್ ನಂಬರ್ 1 ನೀವು ಗಮನಿಸ್ರಿ, ಓಪನಿಂಗು 3 ಲಕ್ಷ ಇದೆ, ಕ್ಲೋಸಿಂಗ್ 4 ಲಕ್ಷ ಇದೆ, ಅಂದರೆ 1 ಲಕ್ಷ ರೂಪಾಯಿ ಜಾಸ್ತಿ ಆಯಿತು. ಪ್ರಿಫರೆನ್ಸ್ ಶೇರ್ಸ್ ಕೂಡ ಹಾಗೆ 1 ಲಕ್ಷ ಇದ್ದಿದ್ದು 1,50,000 ಆಯಿತು ಅಂದರೆ 50,000 ರೂಪಾಯಿ ಜಾಸ್ತಿ ಆಯಿತು. ಸೊ ಇವೆರಡು ಫೇವರಬಲ್ ಬ್ಯಾಲೆನ್ಸ್, ಅಂದರೆ ಕ್ಯಾಶ್ ಕಮ್ಸ್ ಇಂಟು ದ ಬಿಸ್ನೆಸ್, ಇನ್ಫ್ಲೋ ಆಫ್ ಕ್ಯಾಶ್ ಆಗುತ್ತೆ. ನೆಕ್ಸ್ಟ್ ರೀಪೇಮೆಂಟ್ ಆಫ್ 6% ಡಿಬೆಂಚರ್ಸ್ ಆಸ್ ಪರ್ ದ ಲೆಡ್ಜರ್ ನಂಬರ್ 1. ಲೆಡ್ಜರ್ ನಂಬರ್ 1, you can look at ledger number 1. There was a balancing figure to cash or bank account rupees 44,800. ನೀವು ಲೆಡ್ಜರ್ 1 ನೋಡಿದ್ರೆ ಲೆಡ್ಜರ್ ನಂಬರ್ 1 6% ಡಿಬೆಂಚರ್ಸ್ ಅಂತ ಮಾಡಿದ್ದೀವಿ. ಅಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸಿಂಗ್ ಫಿಗರ್ 44,800 ಬಂದಿದೆ, ಅದು ರೀಪೇಮೆಂಟ್ ಆಫ್ 6% ಡಿಬೆಂಚರ್ಸ್. ಸೊ ಇಲ್ಲಿ 1 ಲಕ್ಷ ಪ್ಲಸ್ 50,000 ಪ್ಲಸ್ 1,50,000ದಲ್ಲಿ ಮೈನಸ್ 44,800 ರೂಪಾಯಿ ಮೈನಸ್ ಮಾಡಿದ್ರೆ ಔಟ್ ಆಫ್ 1,50,000 ಮೈನಸ್ 44,800, ದ ಬ್ಯಾಲೆನ್ಸ್ ವಿಲ್ ಬಿ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ 1,05,000, ಇನ್ನರ್ ಕಾಲಮ್ ಟು ಔಟರ್ ಕಾಲಮ್. ನೆಕ್ಸ್ಟ್ ಮೇಕ್ ಇಟ್ ಟೋಟಲ್, ಮೇಕ್ ದಿಸ್ ಟೋಟಲ್ 36,800 ಪ್ಲಸ್ 1,05,000, 1,05,200, 1,05,200. These are favorable balance. Okay, favorable balance. So 1,42,000. So 1,42,000 minus 1,22,000, the balance will be 20,000 is the favorable. Plus value is higher than minus value. ಇಲ್ಲಿ ಪ್ಲಸ್ ವ್ಯಾಲ್ಯೂವೇ ಜಾಸ್ತಿ ಇದೆ, ವಿತೌಟ್ ಬ್ರಾಕೆಟೇ ಜಾಸ್ತಿ ಇದೆ, ವಿತಿನ್ ಬ್ರಾಕೆಟ್ ಕಡಿಮೆ ಇದೆ. ಸೊ 1,42,000 ರೂಪಾಯಿದಲ್ಲಿ 1,22,000 ರೂಪಾಯಿ ಕಳೆದ್ರೆ ನಮಗೆ 20,000 ರೂಪಾಯಿ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ ಬಂತು. ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ನೋಟ್ ನಂಬರ್ 10, ದ ಫೈನಲ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಶುಡ್ ಬಿ 40,000. ಅಕಾರ್ಡಿಂಗ್ ಟು ದ ಕ್ವಶನ್ ದ ಫೈನಲ್ ಕ್ಯಾಶ್ ಬ್ಯಾಲೆನ್ಸ್ ರಿಟೇನ್ as it is the question rupees 40,000. So according to the question we have ascertained or found that closing balance. So here 40,000 is net increase in cash and cash equivalent. Next, opening cash and cash equivalent according to note number 10 given in the question. Opening cash 20,000. Here net increase in cash is 20,000. 20,000,
The final balance is 40,000 according to the question. Our presentation, it seems our presentation is correct. ಅಂದರೆ ನಾವು 20,000 ರೂಪಾಯಿ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಬಂದ್ಬಿಡ್ತು. ನೆಕ್ಸ್ಟ್ ಸ್ಟೆಪ್ ಏನು, ನೋಟ್ ನಂಬರ್ 10 ಅಲ್ಲಿ ಓಪನಿಂಗ್ ಕ್ಯಾಶ್ ಕ್ಲೋಸಿಂಗ್ ಕ್ಯಾಶ್ ಕೊಟ್ಟಿದ್ದಾರೆ. ಓಪನಿಂಗ್ ಕ್ಯಾಶ್ 20,000 ಇದೆ. 20,000 ಅಡ್ಜಸ್ಟ್ ಮಾಡಿದ್ಮೇಲೆ ಎಕ್ಸಾಕ್ಟ್ ಆಗಿ ಕ್ವಶನ್ ಅಲ್ಲಿ ಕ್ಲೋಸಿಂಗ್ ಕ್ಯಾಶ್ ಎಷ್ಟಿದೆ, ಆ ಕ್ಲೋಸಿಂಗ್ ಕ್ಯಾಶ್ 40,000 ರೂಪಾಯಿ ಇದೆ. ಆ 40,000 ರೂಪಾಯಿ ಲಾಸ್ಟ್ಗೆ ಬರೋ ರೀತಿಯಲ್ಲಿ ನಾವು ಅಂದರೆ ಆ ಕ್ಲೋಸಿಂಗ್ ಕ್ಯಾಶೇ ಆನ್ಸರ್ ಬಂದರೆ ಕ್ವಶನ್ ಇರ್ತಕ್ಕಂಥ ಕ್ಲೋಸಿಂಗ್ ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದೇ ಅಮೌಂಟು ನೋಟ್ ನಂಬರ್ 10 ಅಲ್ಲಿ ಇದು ಓಪನಿಂಗ್ ಕ್ಯಾಶ್, ಇದು ಕ್ಲೋಸಿಂಗ್ ಕ್ಯಾಶ್, ಆಸ್ ಇಟ್ ಈಸ್ ಕ್ಲೋಸಿಂಗ್ ಕ್ಯಾಶ್ ಬಂದರೆ ನಾವು ಮಾಡಿದ್ದು ಪ್ರೆಸೆಂಟೇಷನ್ ಕರೆಕ್ಟ್ ಆಗಿದೆ ಅಂತ. ಲುಕ್ ಅಟ್ ಹೋಲ್ ಪ್ರೆಸೆಂಟೇಷನ್, ಹ್ಯಾವ್ ಎ ಹೋಲ್ ಲುಕ್. ದಿಸ್ ಇಸ್ ಲೆಫ್ಟ್ ಸೈಡ್, ರೋಮನ್ ನಂಬರ್ 1. This is right side. ಇದು ಎಡಭಾಗ, ಇದು ಬಲಭಾಗ ಆಯಿತು ಪ್ರೆಸೆಂಟೇಷನ್. Okay, I hope all of you understood this presentation. If you liked this presentation, comment and share it to your friends for knowledge or examination purpose. I hope all of you shown your love and affection towards YouTube channel. ನಿಮ್ದಾಗಿರ್ತಕ್ಕಂಥ ಪ್ರೀತಿ ಮತ್ತು ವಾಸನೆಯನ್ನು ತೋರಿಸ್ತಾ ಬಂದಿದ್ದೀರಿ. ಹಾಗೆ ಇದು ನಿಮ್ಮ ಒಂದು ಈಗ ನಮ್ಮ ಪ್ರೆಸೆಂಟೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ, ಜೊತೆಗೆ ಅರ್ಥ ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರೆಸೆಂಟೇಷನ್ ಯಾರು ಇನ್ನೂ ನಿಮ್ಮ ಫ್ರೆಂಡ್ಸು ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇರೋರಿಗೆ ಕೂಡ ಕಳಿಸಿ, ಅವರು ಕೂಡ ನಾಲೆಡ್ಜ್ ದೃಷ್ಟಿಯಿಂದಾಗಲಿ ಎಕ್ಸಾಮ್ ದೃಷ್ಟಿಯಿಂದ ಕಲಿಯತಕ್ಕಂಥ ಸಾಧ್ಯತೆಗಳು ಭಾಳ ಇರ್ತದೆ. ಸೊ ನಿಮ್ಮ ಒಂದು ಕಾಮೆಂಟ್ಸ್, ವ್ಯಾಲ್ಯೂಬಲ್ ಕಾಮೆಂಟ್ಸ್ ನಾವು ಇನ್ನೂ ಮೇಲೆ ದರ್ಜೆಗೆ ಒಯ್ಯುವಲ್ಲಿ ಸಹಾಯಕಾರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. Have a progressive time. Goodbye and good luck. See you.